ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು MD ಚಿತ್ತರಗಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುದ್ಗಲ್. ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಮೊದಲಿಗೆ ಸ್ವಾಗತ ಮಾಡಿಕೊಳ್ತಾ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ BA ಪ್ರಥಮ ವರ್ಷಕ್ಕೆ ಅಳವಡಿಸಿರ್ತಕ್ಕಂಥ ಸಾಮಾನ್ಯ ಪತ್ರಿಕೆಯಲ್ಲಿ ಡಾಕ್ಟರ್ ವಿಕ್ರಮ್ ವಿಸಾಜಿಯವರ ರಸಗಂಗಾಧರ ಅಂತಕ್ಕಂಥ ನಾಟಕ ಕೃತಿಯನ್ನ ಈ ಸೆಮಿಸ್ಟರ್ನಲ್ಲಿ ಅಭ್ಯಾಸ ಮಾಡಬೇಕಾಗಿದೆ ನೀವೆಲ್ಲ. ನಾಟಕ ಸಾಹಿತ್ಯ ಪ್ರಾಚೀನ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು. ಗ್ರೀಕ್ ನಾಟಕಗಳ ಮಾದರಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಆಧುನಿಕ ಕನ್ನಡಕ್ಕೆ ಬಂದರೆ ಸಿಂಗರಾರಣ ಮಿತ್ರವಿಂದ ಗೋವಿಂದವೇ ಮೊದಲ ನಾಟಕವೆಂಬ ಕೀರ್ತಿಯನ್ನು ನಾವು ಗಮನಿಸಿದ್ದೇವೆ. ಆಧುನಿಕ ಕಾಲಘಟ್ಟದಲ್ಲಿ ಕುವೆಂಪು ಆದಿಯಾಗಿ, BM ಶ್ರೀಕಂಠಯ್ಯನವರ ಆದಿಯಾಗಿ ಅನೇಕ ಕವಿಗಳು ವಿವಿಧ ಮಾದರಿಗಳಲ್ಲಿ ನಾಟಕಗಳನ್ನು ರಚನೆ ಮಾಡ್ತಾರೆ. ಪೌರಾಣಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಹೀಗೆ ವಿವಿಧ ಮಾದರಿಯ ನಾಟಕಗಳನ್ನು ಕನ್ನಡ ಸಾಹಿತ್ಯದಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ಇಲ್ಲಿ ನಿಮಗಿಟ್ಟಿರ್ತಕ್ಕಂಥ ಈ ನಾಟಕ ಬಹಳ ವಿಶಿಷ್ಟವಾದಂಥದ್ದು. ವಿಶೇಷವಾಗಿ ಅದರ ಹೆಸರೇ ನಮ್ಮ ಗಮನವನ್ನು ಸೆಳೀತದ, ರಸಗಂಗಾಧರ ಅಂತಕ್ಕಂಥದ್ದು. ಹೆಸರಿನಲ್ಲೂ ಸ್ವಾರಸ್ಯವಿದೆ, ಪೂರ್ವದ ಇತಿಹಾಸವೂ ಕೂಡ ಸ್ವಾರಸ್ಯಪೂರ್ಣವಾಗಿದೆ. ಹಾಗಾಗಿ ಈ ಸಿನಿಮಾ ತುಂಬ ಒಂದು ರೀತಿ ಸಿನಿಮಾದ ರೀತಿಯಲ್ಲಿ ಕಾಣ್ತಕ್ಕಂಥದ್ದು. ಇಡೀ ನಾಟಕವನ್ನು ಒಂದು ಸಾರಿ ಓದ್ಬಿಟ್ರೆ ಒಂದು ರಸಪೂರ್ಣವಾಗಿರ್ತಕ್ಕಂಥ ಸಿನಿಮಾ ನೋಡಿದಂತಹ ಅನುಭವ ನಿಮ್ಮದಾಗಲಿದೆ. ಹಾಗಾಗಿ ಈ ನಾಟಕವನ್ನು ನಾವು ಅನಂತರದಲ್ಲಿ ಅಭ್ಯಾಸ ಮಾಡೋಣ. ಮೊದಲಿಗೆ ಈ ನಾಟಕವನ್ನು ಬರೆದಿರ್ತಕ್ಕಂಥ ಕವಿ, ವಿಮರ್ಶಕ ಡಾಕ್ಟರ್ ವಿಕ್ರಮ್ ವಿಸಾಜಿಯವರ ಸಂಕ್ಷಿಪ್ತವಾದ ಪರಿಚಯವನ್ನು ನಾವು ನೋಡೋಣ. ಹೈದರಾಬಾದ್ ಕರ್ನಾಟಕದ ವಿಶಿಷ್ಟವಾದ ಪ್ರತಿಭೆ, ಕವಿ, ವಿಮರ್ಶಕ ಡಾಕ್ಟರ್ ವಿಕ್ರಮ್ ವಿಸಾಜಿಯವರು 1976ರಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಜನಿಸಿದರು. ಇವರ ತಂದೆ ಒಬ್ಬ ವಿದ್ವಾಂಸರು, ಕವಿಯಾಗಿದ್ದರು, ಲೇಖಕರಾಗಿದ್ದರು. ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ವಿಕ್ರಮ್ ವಿಸಾಜಿಯವರು ಬಾಲ್ಯದಿಂದಲೇ ಸಾಹಿತ್ಯದ ಕಡೆಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥವರು. ಹೈಸ್ಕೂಲ್ನಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಇವರಿಗೆ ಸಾಹಿತ್ಯದ ಅಭಿರುಚಿ ಎಲ್ಲಿವರೆಗೂ ಬಂತು ಅಂದರೆ, ಹೈಸ್ಕೂಲ್ನಲ್ಲಿ ಇದ್ದಾಗಲೇ ಒಂದು ಕವನ ಸಂಕಲನವನ್ನು ಪ್ರಕಟಿಸುವ ಮಟ್ಟಕ್ಕೆ ಬೆಳೀತಾರೆ. ಇವರ ಸಾಹಿತ್ಯದ ಗೀಳು ಅವರ ಅಧ್ಯಯನದ ಜೊತೆಗೆ ಮುಂದುವರಿತಾ ಹೋಗ್ತದ. ಇವರು ವೃತ್ತಿಯಿಂದ ಪ್ರಾಧ್ಯಾಪಕರಾಗಿ, ಸಹ ಪ್ರಾಧ್ಯಾಪಕರಾಗಿ, ಗುಲ್ಬರ್ಗಾದ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಈ ಪೂರ್ವದಲ್ಲಿ ಸಂಡೂರು ಹಾಗೂ ರಾಯಚೂರುಗಳಲ್ಲಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಈಗ ಅವರು ಗುಲ್ಬರ್ಗಾ ಕೇಂದ್ರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಸ್ನಾತಕೋತ್ತರ ವಿಭಾಗದಲ್ಲಿ ಕೂಡ ಕೆಲಸ ಮಾಡೋದ್ರ ಜೊತೆಗೆ ಅನೇಕ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಕ್ಕಂಥವ್ರು. ಇವರು ಸಾಹಿತ್ಯದೊಂದಿಗೆ ಹೆಚ್ಚು ಕಡಿಮೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಬಂದಿರತಕ್ಕಂಥ ವಿಕ್ರಮ್ ವಿಸಾಜಿಯವರು ಕವಿಯಾಗಿ, ನಾಟಕಕಾರರಾಗಿ, ವಿಮರ್ಶಕರಾಗಿ ಆಧುನಿಕ ಕಾಲಘಟ್ಟದಲ್ಲಿ ಒಬ್ಬ ಭರವಸೆಯ ಲೇಖಕರಾಗಿ ನಮಗೆ ಕಾಣಿಸ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ತಿನವರು ಯುವ ಲೇಖಕರಿಗೆ ನೀಡತಕ್ಕಂಥ ಶ್ರೀ ವಿಜಯ ಹೆಸರಿನಿಂದ ನೀಡತಕ್ಕಂಥ ಪ್ರಥಮ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರು ಇಲ್ಲಿ ವಿಕ್ರಮ್ ವಿಸಾಜಿಯವರು. 40 ವರ್ಷದೊಳಗಿನ ವಯೋಮಾನದವರೆಗೆ ನೀಡಲಾಗ್ತಕ್ಕಂಥ ಈ ಶ್ರೀ ವಿಜಯ, ಬಹುಶಃ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಕನ್ನಡದ ಉಪಲಬ್ಧವಾಗಿರ್ತಕ್ಕಂಥ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗದ ಕರ್ತೃ ಅಂತ ನಾವು ಹೇಳ್ತೇವೆ. ಆತನ ಹೆಸರಿನಲ್ಲಿ ಯುವ ಲೇಖಕರಿಗೆ ನೀಡತಕ್ಕಂಥ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ಪಡೆದಿರ್ತಕ್ಕಂಥ ಕವಿ, ವಿಮರ್ಶಕ ವಿಕ್ರಮ್ ವಿಸಾಜಿ. ವಿಕ್ರಮ್ ವಿಸಾಜಿಯವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರ ಕೃತಿಗಳ ಕಡೆಗೆ ಒಂದಿಷ್ಟು ನಾವು ಗಮನ ಹರಿಸೋದಾದರೆ,
ಇವರ ಕವನ ಸಂಕಲನಗಳು ನೀವೇಕೆ ಕತ್ತಲ ಕಡೆ ಅಂತಕ್ಕಂಥದ್ದು, ತಮಾಷಾ ಅಂತಕ್ಕಂಥದ್ದು, ಹಾಗೆ ಗೂಡು ಕಟ್ಟುವ ಚಿತ್ರ ಅಂತಕ್ಕಂಥ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನಾಟಕ ರಸಗಂಗಾಧರ ನೀವು ಅಭ್ಯಾಸ ಮಾಡಲಿದ್ದೀರಿ. ಹಾಗೆ ಹುಚ್ಚು ದಾಳಿಂಬೆ ಗಿಡ ಅಂತಕ್ಕಂಥದ್ದು ಇವರ ಅನುವಾದ ಕೃತಿ. ಗ್ರೀಕ್ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿರ್ತಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ನಾಟಕಗಳ ಮೇಲೆ ಇವರು ಸಂಶೋಧನೆಯನ್ನು ಕೈಗೊಂಡು PhD ಪಡೆದುಕೊಂಡಿದ್ದಾರೆ. ನಾದಗಳು ನುಡಿಯಾಗಲಿ ಅಂತಕ್ಕಂಥ ಸಂಶೋಧನಾ ಗ್ರಂಥವನ್ನು ಪ್ರಕಟಿಸಿದ್ದಾರೆ. ಬೆಳಗಿನ ಮುಖ ಅಂತಕ್ಕಂಥದ್ದು ಇವರ ವಿಮರ್ಶಾ ಕೃತಿ. ಇದರ ಜೊತೆಗೆ ಪ್ರೊಫೆಸರ್ ವಿಜಯ ಗುತ್ತಲ್ ಅವರೊಂದಿಗೆ ಆಧುನಿಕ ಕವಿತೆಗಳ ಅನುವಾದವನ್ನು ಮಾಡಿದ್ದಾರೆ. ಅದು ಇಥಾಕ ಅಂತಕ್ಕಂಥ ಹೆಸರಿನಲ್ಲಿ. ಜೊತೆಗೆ ಇಂದ್ರಸಭಾ ಅಂತಕ್ಕಂಥದ್ದು ಉರ್ದು ನಾಟಕಗಳ ಅನುವಾದ ಇವ್ರದ್ದಾಗಿದೆ. ಜೊತೆಗೆ ಮತ್ತೆ ಬಂತು ಶ್ರಾವಣ ಅಂತಕ್ಕಂಥ ಸಂಪಾದನೆ ಕೃತಿಯನ್ನು ಕೂಡ ಇವರ ಹೆಸರಲ್ಲೇ ನಾವು ಕಾಣ್ತೇವೆ. ಇವರ ಅನೇಕ ಕವಿತೆಗಳು, ಲೇಖನಗಳು ಇಂಗ್ಲಿಷ್, ಹಿಂದಿ, ಮರಾಠಿಗೆ ಅನುವಾದಗೊಂಡಿರ್ತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಅಂದರೆ ಹೈದರಾಬಾದ್ ಕರ್ನಾಟಕದ ಯುವ ಜನಾಂಗದ ಆಧುನಿಕ ಕಾಲಘಟ್ಟದ ಒಬ್ಬ ವಿಶಿಷ್ಟ ಪ್ರತಿಭೆ, ಕವಿಯಾಗಿ, ನಾಟಕಕಾರರಾಗಿ, ವಿಮರ್ಶಕರಾಗಿ ಹೊಸ ತಲೆಮಾರಿನಿಂದ ಭರವಸೆಯನ್ನು ಮೂಡಿಸಿರ್ತಕ್ಕಂಥ, ಈಗಲೂ ಸಾಹಿತ್ಯ ಕೃಷಿಯಲ್ಲಿ ನಿರತರಾಗಿರ್ತಕ್ಕಂಥ ಒಬ್ಬ ಸರಳ ಸ್ವಭಾವದ ಉತ್ತಮ ವಾಗ್ಮಿಗಳು ಆಗಿರ್ತಕ್ಕಂಥ, ಆತ್ಮೀಯರು ಆಗಿರ್ತಕ್ಕಂಥ ಒಬ್ಬ ವಿಶಿಷ್ಟ ಪ್ರತಿಭೆ ಡಾಕ್ಟರ್ ವಿಕ್ರಮ್ ವಿಸಾಜಿಯವರು. ಅವರು ಬರೆದಿರ್ತಕ್ಕಂಥ ಪ್ರಸ್ತುತ ನಾಟಕ ರಸಗಂಗಾಧರ ಅಂತಕ್ಕಂಥದ್ದು. ಈಗ ಆ ನಾಟಕದ ಒಂದಷ್ಟು ಸಂಕ್ಷಿಪ್ತ ಪರಿಚಯವನ್ನ ನಾವು ಇವತ್ತಿನ ದಿವಸ ಮಾಡಿಕೊಳ್ಳೋಣ. ಈ ಚಿತ್ರದಲ್ಲಿ ಕಾಣ್ತಕ್ಕಂಥವರು ಡಾಕ್ಟರ್ ವಿಕ್ರಮ್ ವಿಸಾಜಿಯವರು. ಆ ಪುಸ್ತಕದ ಮುಖಪುಟ ಕೂಡ ವಿದ್ಯಾರ್ಥಿಗಳೇ ನಿಮಗೆ ಕಾಣಿಸ್ತಾ ಇದೆ. ರಸಗಂಗಾಧರ ನಾಟಕ ಒಟ್ಟು 10 ದೃಶ್ಯಗಳನ್ನು ಹೊಂದಿರತಕ್ಕಂಥ, ಕೇವಲ 63 ಪುಟಗಳನ್ನು ಹೊಂದಿರತಕ್ಕಂಥ, 1 ಗಂಟೆಯಲ್ಲಿ ಓದಿ ಮುಗಿಸಬಹುದಾಗಿರ್ತಕ್ಕಂಥ ಒಂದು ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ವಿಶಿಷ್ಟ ರೀತಿಯಲ್ಲಿರ್ತಕ್ಕಂಥ ನಾಟಕ. ಬಹುಶಃ ಆಧುನಿಕ ನಾಟಕಗಳ ಪರಂಪರೆಯಲ್ಲಿ ಪ್ರೇಮದ ವಸ್ತುವನ್ನಿಟ್ಕೊಂಡು ಬರಿತಕ್ಕಂಥದ್ದು, ಬರೆದಿರೋದು ತುಂಬ ವಿರಳ. ಇಂತಹ ವಿರಳಾತಿ ವಿರಳ ನಾಟಕಗಳಲ್ಲಿ ಪ್ರೇಮದ ವಿಚಾರವನ್ನ ತೆಗೆದುಕೊಂಡು ಇತಿಹಾಸದ ಘಟನೆಯನ್ನ ಆಧರಿಸಿ ಬರೆದಿರ್ತಕ್ಕಂಥ ನಾಟಕ ರಸಗಂಗಾಧರ. ದೆಹಲಿ ಮತ್ತು ವಾರಣಾಸಿ 2 ಸ್ಥಳಗಳನ್ನ ಮಾತ್ರ ಕಂಡುಕೊಂಡು ಮೊಘಲ್ ಸಾಮ್ರಾಜ್ಯದ ಅರಮನೆಯ ಚಿತ್ರಣವನ್ನ, ಅರಮನೆಯ ಒಳಹೊರಗಿನ ಹೂರಣವನ್ನ ತೆಗೆದುಕೊಂಡು ಬಂದು ಚಿಂತನಾತ್ಮಕ ಮಾದರಿಯಲ್ಲಿ ಚಿತ್ರಿಸಿರ್ತಕ್ಕಂಥ ಅತ್ಯಂತ ವಿಶಿಷ್ಟವಾದಂತಹ, ಬಹಳ ವಿದ್ಯಾರ್ಥಿಗಳಿಗಂತೂ ಹೆಚ್ಚು ಪ್ರಿಯವಾಗಿರ್ತಕ್ಕಂಥ, ಎಲ್ಲ ವಯೋಮಾನದ ಓದುಗರಿಗೂ ಬಹಳ ಸೂಕ್ತವಾಗಿರ್ತಕ್ಕಂಥ ನಾಟಕ ಕೃತಿ ರಸಗಂಗಾಧರ ಅಂತಕ್ಕಂಥದ್ದು. ಹಾಗಾಗಿ ಈ ನಾಟಕದ ಸೊಗಸನ್ನ ಓದ್ತಾನೆ ಅನುಭವಿಸಬೇಕು. ಒಂದು ರೀತಿ ಕಾವ್ಯವನ್ನ ಓದಿದಂತಹ ಅನುಭವ ಆಗ್ತಾ ಇದೆ. ಅದ್ರ ಬಗ್ಗೆ ಮುಂದೆ ನಾವು ಮಾತಾಡ್ತಾ ಹೋಗೋಣ. ಈ ನಾಟಕದ ಒಂದಷ್ಟು ಸಂಕ್ಷಿಪ್ತವಾದ ಪರಿಚಯವನ್ನ ನಾವು ನೋಡೋದಾದ್ರೆ, ಅಥವಾ ಅದರ ಹಿನ್ನೆಲೆಯನ್ನ ಒಂದಿಷ್ಟು ಮೆಲುಕು ಹಾಕೋದಾದ್ರೆ, ರಸಗಂಗಾಧರ ಅಂತಕ್ಕಂಥ ಈ ನಾಟಕ 17ನೇ ಶತಮಾನದ ಮೊಘಲ್ ಸಾಮ್ರಾಜ್ಯದ ಅವಧಿಯಲ್ಲಿ, ವಿಶಿಷ್ಟವಾಗಿ ಶಹಜಹಾನನ ಆಳ್ವಿಕೆಯ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಆಧರಿಸಿ ಬರೆದಿರ್ತಕ್ಕಂಥ ನಾಟಕ ಇದು. ಈ ರಸಗಂಗಾಧರ ಅಂತಕ್ಕಂಥ ಕೃತಿಯನ್ನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಹಳೆಗನ್ನಡ ಸಾಹಿತ್ಯದಲ್ಲಿ, ಸಂಸ್ಕೃತ ಸಾಹಿತ್ಯದಲ್ಲಿ ನಾವು ನೋಡೋದಾದ್ರೆ ಜಗನ್ನಾಥ ಪಂಡಿತ ಬರೆದಿರ್ತಕ್ಕಂಥ ಒಂದು ಕೃತಿ ರಸಗಂಗಾಧರ. ಈ ಜಗನ್ನಾಥನ ಬದುಕನ್ನೇ ಇಟ್ಕೊಂಡು ಜಗನ್ನಾಥ ಪಂಡಿತನನ್ನೇ ರಸಗಂಗಾಧರ ಅಂತಕ್ಕಂಥ ನಾಟಕದ ಕಥಾನಾಯಕನನ್ನಾಗಿಸಿಕೊಂಡು ಅಂದು ನಡೆದಿರಬಹುದಾಗಿರ್ತಕ್ಕಂಥ ಘಟನೆಯನ್ನು ಇಟ್ಕೊಂಡು ತಮ್ಮದೇ ಆದಂತಹ ವಿಶಿಷ್ಟ ಪ್ರತಿಭೆಯಿಂದ ಈ ನಾಟಕವನ್ನ ಕೊಟ್ಟಿದ್ದಾರೆ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರು. ಇಲ್ಲಿ ನಾವು ಮೊದಲಿಗೆ ಜಗನ್ನಾಥ ಪಂಡಿತರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದು ಸೂಕ್ತ ಅಂತ ನನಗನ್ನಿಸ್ತದೆ. 17ನೇ ಶತಮಾನದ ಕವಿ, ಮೀಮಾಂಸಕನಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಪಂಡಿತ್ ಜಗನ್ನಾಥರು
ಆಂಧ್ರ ಮೂಲದ ಮುನಿಖಂಡ ಅಂತಕ್ಕಂಥ ಅಗ್ರಹಾರದವರು. ತಂದೆ ಇವರ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ಪೆರುಭಟ್ಟ ಅಂತಕ್ಕಂಥವ್ರು ಇವರ ತಂದೆ, ಜಗನ್ನಾಥ ಪಂಡಿತರ ತಂದೆ. ತಾಯಿ ಲಕ್ಷ್ಮಿ ಅಂತ. ಈ ಪೆರುಭಟ್ರು ಸಂಸ್ಕೃತ ವಿದ್ವಾಂಸರಾಗಿದ್ರು. ತಂದೆಯಿಂದಲೇ ಕನ್ನಡವನ್ನು, ಸಂಸ್ಕೃತವನ್ನು ಹಾಗೆ ಇನ್ನುಳಿದ ಅನೇಕ ಭಾಷೆಗಳನ್ನ ಬಲ್ಲವರಾಗಿದ್ರು ಜಗನ್ನಾಥ ಪಂಡಿತರು. 10 ಭಾಷೆಗಳನ್ನ ಬಲ್ಲವರಾಗಿದ್ರು ಅಂತಕ್ಕಂಥ ಉಲ್ಲೇಖವನ್ನು ನಾವು ಕಾಣ್ತೇವೆ. ಹಸ್ತ ಭಾಷಾ ವಿಶಾರದ ಅಂತಕ್ಕಂಥ ಉಲ್ಲೇಖವನ್ನು ಕೂಡ ನಾವು ಕಾಣ್ತೇವೆ. ಮುಖ್ಯವಾಗಿ ಕನ್ನಡವೂ ಕೂಡ ಜಗನ್ನಾಥ ಪಂಡಿತರಿಗೆ ಬರ್ತಿತ್ತು ಅನ್ನೋದು ನಾವು ಹೆಮ್ಮೆಯಿಂದ ಹೇಳ್ತಕ್ಕಂಥ ವಿಚಾರ. ಇವರ ಕಾವ್ಯ ಬಹುಶಃ ಎಲ್ಲರನ್ನ ಸೆಳೆಯುವಂತಹ ಕಾವ್ಯ. ಆಂಧ್ರ ಮೂಲದಿಂದ ವಾರಣಾಸಿಗೆ ವಲಸೆ ಬಂದು ವಾರಣಾಸಿಯಲ್ಲೇ ತಮ್ಮ ಬದುಕನ್ನ ಕಟ್ಕೊಳ್ಳುವಂಥ ಪ್ರಯತ್ನವನ್ನ ಇಲ್ಲಿ ಪಂಡಿತ್ ಜಗನ್ನಾಥರು ಮಾಡ್ತಾರೆ. ಇವರ ಕಾವ್ಯ ವಾರಣಾಸಿ ಮಾತ್ರವಲ್ಲದೆ ದಿಲ್ಲಿಯ ಬೀದಿಗಳನ್ನು ತಲುಪುತ್ತೆ, ದಿಲ್ಲಿಯ ರಾಜ ದರ್ಬಾರ್ಗಳನ್ನು ತಲುಪುತ್ತೆ. ಶಹಜಾನ್ ದೊರೆಯ ಆಚೆಗೆ ಎಲ್ಲರನ್ನೂ ಇವರ ಕಾವ್ಯ ಆಪ್ತವಾಗಿ ಸೆಳೆದುಕೊಳ್ಳುತ್ತೆ. ಮೊಘಲ್ ದೊರೆಗಳು ಈ ಕಾವ್ಯವನ್ನ, ಕಲೆಯನ್ನ ಪ್ರೀತಿಸ್ತಕ್ಕಂಥವು. ಬಹುಶಃ ಇವತ್ತು ಕಲೆಯ ಸೌಂದರ್ಯದ ಶಿಲೆಯಾಗಿ ನಮಗೆ ಕಾವ್ಯ ಗಂಗೆಯಾಗಿ ಯಮುನಾ ನದಿ ತೀರದಲ್ಲಿ ಕಾಣ್ತಕ್ಕಂಥ ತಾಜ್ ಮಹಲ್ ಸಾಕ್ಷಿಯಾಗಿ ನಿಲ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಶಹಜಹಾನ್ ಕಲಾ ಪ್ರೇಮಿಯಾಗಿದ್ದ, ಕಾವ್ಯ ಪ್ರೇಮಿಯಾಗಿದ್ದ. ಮೊಘಲ್ ಸಾಮ್ರಾಜ್ಯದಲ್ಲೇ ಶಹಜಹಾನ್ ವಿಶಿಷ್ಟ ವ್ಯಕ್ತಿತ್ವವನ್ನ ನಾವು ಗಮನಿಸ್ತೇವೆ. ಇಲ್ಲಿ ಶಹಜಹಾನ್ ಪಂಡಿತ್ ಜಗನ್ನಾಥರ ಕಾವ್ಯವನ್ನ, ಅವರ ಕಾವ್ಯದ ವಿಶಿಷ್ಟತೆಯನ್ನ ಗಮನಿಸಿ ಆಸಕ್ತರಾಗಿ ಅವರನ್ನ ದಿಲ್ಲಿಯ ದರ್ಬಾರ್ಗೆ ಕರೆಸಿಕೊಂಡು ಅವರನ್ನ ಆಸ್ಥಾನ ವಿದ್ವಾಂಸರನ್ನಾಗಿ ನೇಮಿಸ್ತಾರೆ. ಆಸ್ಥಾನ ಪಂಡಿತರಾಗಿರ್ತಕ್ಕಂಥ ಜಗನ್ನಾಥ ಪಂಡಿತರು ಆಸ್ಥಾನ ದರ್ಬಾರ್ನಲ್ಲಿ ರಾಜನಿಗೆ, ಮಂತ್ರಿಗಳಿಗೆ, ಇನ್ನುಳಿದ ವಿದ್ವಾಂಸರಿಗೆ, ಇಡೀ ದಿಲ್ಲಿಯ ಜನತೆಗೆ ಕಾವ್ಯದ ಗಂಗೆಯನ್ನ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಹರಿಸ್ತಾರೆ. ಅವರ ಕಾವ್ಯ ದಿಲ್ಲಿಯ ಬೀದಿಗಳಲ್ಲಿ ರಾರಾಜಿಸ್ತವೆ. ಎಲ್ಲರಿಗೂ ಆಪ್ತವಾಗ್ತಕ್ಕಂಥ ಕಾವ್ಯಗಳನ್ನು ಬರೆದು ಅವರು ಅಲ್ಲಿ ವಿಶಿಷ್ಟ ವ್ಯಕ್ತಿ ಅಂತ ಅನಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಘಟನೆ ಏನಂದ್ರೆ, ಮೊಘಲ್ ಆಸ್ಥಾನದಲ್ಲಿ, ಸಾಮ್ರಾಜ್ಯದಲ್ಲಿ ಒಬ್ಬ ಯುವತಿಯೊಂದಿಗೆ ಇಲ್ಲಿ ಜಗನ್ನಾಥ ಪಂಡಿತರಿಗೆ ಪ್ರೇಮವಾಗತ್ತೆ. ಆದ್ರೆ ಆ ಹೆಣ್ಣು ಮಗಳು ಯಾರಂತಕ್ಕಂಥ ಉಲ್ಲೇಖ ಬಹುಶಃ ಎಲ್ಲೂ ಕಾಣೋದಿಲ್ಲ. ಅವಳು ಯಾರು ಅಂತಕ್ಕಂಥ ಉಲ್ಲೇಖ ನಮಗೆ ಸಿಗೋದಿಲ್ಲ. ಒಬ್ಬ ಯುವತಿಯೊಂದಿಗೆ ಆತನ ಪ್ರೇಮವಾಯಿತು. ಯಾವುದೋ ಒಂದು ಸಂದರ್ಭಕ್ಕೆ ಅವರು ಆ ದಿಲ್ಲಿಯ ಅರಮನೆಯನ್ನ ಬಿಟ್ಟು ಮತ್ತೆ ವಾರಣಾಸಿಗೆ ಬರಬೇಕಾಗಿರ್ತಕ್ಕಂಥದ್ದು. ವಾರಣಾಸಿಗೆ ಬಂದ ಮೇಲೆ ಅಲ್ಲಿಯ ಎಲ್ಲ ಬ್ರಾಹ್ಮಣರು ಧರ್ಮದ ಸಂಕುಚಿತ ಪ್ರಜ್ಞೆಯಿಂದ, ಇಸ್ಲಾಂ ಸಾಮ್ರಾಜ್ಯದಲ್ಲಿ, ಮೊಘಲ್ ಸಾಮ್ರಾಜ್ಯದಲ್ಲಿ ಈ ವ್ಯಕ್ತಿ ವಿದ್ವಾಂಸನಾಗಿ ಕೆಲಸ ಮಾಡಿದ್ದಾನೆ ಅಂತಕ್ಕಂಥ ಮಾತ್ಸರ್ಯದಿಂದ ಇಲ್ಲಿ ಆತನನ್ನ ಬಹಿಷ್ಕಾರ ಮಾಡಲಾಗುತ್ತೆ, ಸಮಾಜದಿಂದ ಹೊರಹಾಕಲಾಗುತ್ತೆ. ಆತನ ಕಾವ್ಯವನ್ನೂ ಕೂಡ ಬಹಿಷ್ಕರಿಸಲಾಗುತ್ತೆ. ಆತನ ಕಾವ್ಯವನ್ನ ದೇವಸ್ಥಾನಗಳಲ್ಲಿ ಹಾಡಲಿಕ್ಕೆ ನಿರಾಕರಣೆ ಮಾಡಲಾಗುತ್ತೆ. ಆತನಿಗೆ ಆಶ್ರಯ ಕೂಡ ಕೊಟ್ಟವ್ರಿಗೂ ಕೂಡ ಶಿಕ್ಷೆಯನ್ನು ಕೊಡುವಂತಹ ಸಂದರ್ಭಗಳು ಎದುರಾಗ್ತವೆ. ಈ ಎಲ್ಲ ವಿಚಾರಗಳಿಂದ ಇಲ್ಲಿ ನೊಂದುಕೊಂಡಿರ್ತಕ್ಕಂಥ ಜಗನ್ನಾಥ ಪಂಡಿತರು ಏನ್ ಮಾಡ್ತಾರೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದು ಸ್ವಜಾತಿ ಬಾಂಧವರ ಕೋಪದಿಂದ, ಬಹಿಷ್ಕಾರದಿಂದ, ಜೊತೆಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಅವಮಾನ ಆದ್ರೂ ಅಂತ ಹೇಳ್ಬೋದು, ಅಥವಾ ಪ್ರೇಮದ ವೈಫಲ್ಯ ಅಂತ ಕೂಡ ನಾವು ಹೇಳ್ಬೋದು. ಹೀಗೆ ನಡೆದಿರ್ತಕ್ಕಂಥ ಇತಿಹಾಸದ ಎಳೆಯನ್ನ ಇಟ್ಕೊಂಡು, ಜಗನ್ನಾಥ ಪಂಡಿತರ ಬದುಕನ್ನ ಇಟ್ಕೊಂಡು, ತಮ್ಮದೇ ಆದಂತಹ ವಿಶಿಷ್ಟ ಕಲ್ಪನೆಯಲ್ಲಿ ರಸಗಂಗಾಧರ ಅಂತಕ್ಕಂಥ ಒಂದು ಕಿರು ನಾಟಕವನ್ನ 10 ದೃಶ್ಯಗಳಲ್ಲಿ ವಿಕ್ರಮ್ ವಿಸಾಜಿಯವರು ಚಿತ್ರಿಸ್ತಾರೆ. ಹಾಗಾಗಿ ಈ ನಾಟಕ ನಮಗೆ ಮುಖ್ಯ ಅನ್ನಿಸ್ತದ. ಇದರ ಶೀರ್ಷಿಕೆ ಕೂಡ ನಮಗೆ ಗಮನ ಸೆಳೆಸ್ತದ, ರಸಗಂಗಾಧರ ಅಂತಕ್ಕಂಥ. ಇಲ್ಲಿ ಜಗನ್ನಾಥ ಪಂಡಿತರು ಬರೆದಿರ್ತಕ್ಕಂಥ ಒಂದು ಮೀಮಾಂಸ ಕೃತಿ ರಸಗಂಗಾಧರ. ಇಲ್ಲಿ ನಾಟಕಕ್ಕೂ ಕೂಡ ಇವರು
ರಸಗಂಗಾಧರ ಅಂತಕ್ಕಂಥ ಹೆಸರನ್ನು ಕೊಡ್ತಾರೆ. ನೋಡಿ, ಮೊದಲ ಶಬ್ದವನ್ನು ಗಮನಿಸಿ. ರಸ ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಪಾರಿಭಾಷಿಕ ಪದ ಇದು. ಕಾವ್ಯದ ಅಂತಿಮ ಘಟ್ಟ ಅಂತ ಕರಿತೇವೆ. ಕಾವ್ಯದ ಕೊನೆಗೆ ಓದುಗರಿಗೆ ಸಹೃದಯಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಬ್ರಹ್ಮಾನಂದ ಅಂತ ನಾವು ಕರಿತೇವೆ. ನಾಟಕದ ಕೊನೆಗೆ, ಕಾವ್ಯದ ಕೊನೆಗೆ, ಓದಿನ ಕೊನೆಗೆ ಸಹೃದಯ ಓದುಗ ಅನುಭವಿಸಬೇಕಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥದ್ದು ಇಲ್ಲಿ ರಸ ಅಂತ ಹೇಳ್ತೇವೆ. ನವರಸಗಳು ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದು. ರಸಪ್ರಸ್ಥಾನ ಕೂಡ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಿರೀಟಪ್ರಾಯವಾಗಿರ್ತಕ್ಕಂಥ ಒಂದು ಘಟ್ಟ. ಕಾವ್ಯ ಮೀಮಾಂಸೆಗೆ ರಸಪ್ರಸ್ಥಾನ ಬಹುಶಃ ಭಾರತೀಯರು ಅಥವಾ ಕನ್ನಡಿಗರು ಅಥವಾ ನಮ್ಮ ಮೀಮಾಂಸಕರು ನೀಡಿರತಕ್ಕಂಥ ಒಂದು ವಿಶಿಷ್ಟವಾದ ಕೊಡುಗೆ ಅಂತ ಕೂಡ ನಾವು ಹೇಳ್ತೇವೆ. ಹಾಗಾಗಿ ಇಲ್ಲಿ ಆ ರಸಗಂಗಾಧರ ಅಂತಕ್ಕಂಥ ಹೆಸರನ್ನೇ ಇಲ್ಲಿ ವಿಕ್ರಮ್ ವಿಸಾಜಿಯವರು ಸಶಕ್ತವಾಗಿ ಅದನ್ನು ಎತ್ಕೊಂಡಿರೋದು ಬಹಳ ಸೂಕ್ತ ಅಂತ ಅನ್ನಿಸ್ತದೆ. ಯಾಕಂದ್ರೆ ಇಡೀ ನಾಟಕವನ್ನು ಓದಿದಾಗ ನಾಟಕದ ಹೆಜ್ಜೆ ಹೆಜ್ಜೆಗಳಲ್ಲಿ, ದೃಶ್ಯಗಳಲ್ಲಿ ರಸಧಾರೆಯನ್ನ ನಾವೆಲ್ಲ ಅನುಭವಿಸ್ತಾ ಹೋಗ್ಬೇಕಾಗತ್ತೆ. ಅಲ್ಲಲ್ಲಿ ಕಾವ್ಯದ ಝರಿಗಳು, ಅದರ ಹೊನಲು, ಅದರ ವಿಶಿಷ್ಟತೆ, ತೃಪ್ತಿ, ಆತ್ಮಾನಂದ, ಬ್ರಹ್ಮಾನಂದ ಆಗ್ತಾನೇ ಹೋಗುತ್ತೆ. ಹಾಗಾಗಿ ಕಾವ್ಯವನ್ನ ಓದಬೇಕು ಅಂತ ಅನ್ನೋದಕ್ಕಿಂತ ಅನುಭವಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಈ ನಾಟಕವನ್ನು ಓದೋದಲ್ಲ ವಿದ್ಯಾರ್ಥಿಗಳೇ, ಈ ನಾಟಕದ ಒಂದೊಂದು ವ್ಯಾಖ್ಯಾನಗಳನ್ನ, ಪ್ರೇಮದ ವ್ಯಾಖ್ಯಾನಗಳನ್ನ, ಕಾವ್ಯದ ವ್ಯಾಖ್ಯಾನಗಳನ್ನ, ಅಲ್ಲಿರ್ತಕ್ಕಂಥ ಒಂದೊಂದು ತಾತ್ವಿಕ ನಿದರ್ಶನಗಳನ್ನ, ಹೇಳಿಕೆಗಳನ್ನ ನಾವು ಅನುಭವಿಸ್ತಾ ಸಾಗಬೇಕಾಗತ್ತೆ. ಅಂದಾಗ ಈ ನಾಟಕ ನಮಗೆ ವಿಶಿಷ್ಟವಾಗಿ ಕಾಣಿಸ್ಕೊಳ್ತದೆ. ಹಾಗಾಗಿ ಈ ದೃಷ್ಟಿಕೋನದಿಂದ ವಿಕ್ರಮ್ ವಿಸಾಜಿಯವರ ಈ ಶೀರ್ಷಿಕೆ ನನಗೆ ತುಂಬಾ ಸೂಕ್ತವಾದದ್ದು ಅಂತ ಅನಿಸ್ತದೆ. ಇನ್ನು ನಾಟಕ ಕೆಲವು ಸೀಮಿತವಾಗಿರ್ತಕ್ಕಂಥ ಪಾತ್ರಗಳಿಂದ ಮುಂದುವರಿತಕ್ಕಂಥದ್ದು. ಹೆಚ್ಚು ಪಾತ್ರಗಳು ನಾವು ಇಲ್ಲಿ ಕಾಣೋದಿಲ್ಲ. ಈಗಾಗಲೇ ನಾನು ಹೇಳಿದಂತೆ 10 ದೃಶ್ಯಗಳು, 63 ಪುಟಗಳಲ್ಲಿ ಕೇವಲ 1 ಗಂಟೆಯಲ್ಲಿ ಓದಿ ಮುಗಿಸಬಹುದಾದ ನಾಟಕ ರಸಗಂಗಾಧರ. ಇಡೀ ನಾಟಕದ ಜೀವಾಳ ಯಾವುದು ಅಂದ್ರೆ ಅವರ ಕಾವ್ಯಾತ್ಮಕ ಶೈಲಿ. ಒಂದು ರೀತಿಯ ನಾಟಕ ಗದ್ಯದಂತೆ ಕಾಣೋದೇ ಇಲ್ಲ. ಸಂಭಾಷಣೆಗಳಿದೆ, ವಿವಿಧ ಪಾತ್ರ ಚಿತ್ರಣಗಳಿದಾವೆ, ಬೇರೆ ಬೇರೆ ಸನ್ನಿವೇಶಗಳೆದುರಾಗ್ತವೆ, ಬೇರೆ ಬೇರೆ ಸಂದರ್ಭಗಳು ಬರ್ತವೆ. ಆದರೆ ಆ ಶೈಲಿ ಮಾತ್ರ ಕಾವ್ಯಾತ್ಮಕವಾದ ಶೈಲಿ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ರೂಮಿಯ ಪದ್ಯಗಳು, ಸಂಸ್ಕೃತದ ಪದ್ಯಗಳು, ಲಾವಂಗಿ ಬರಿತಾಳೆ ಅಂತಕ್ಕಂಥ ಪದ್ಯಗಳು, ಅಲ್ಲಿರ್ತಕ್ಕಂಥ ಪದ್ಯಗಳು ನಮಗೆ ಹೊಸದೊಂದು ಲೋಕವನ್ನು ತೋರಿಸ್ತಾ ಹೋಗುತ್ತೆ. ಆ ವಿಶಿಷ್ಟವಾದ ಶೈಲಿ ಓದುಗರನ್ನ ಬರಸೆಳೆದು ಅಪ್ಪಿಕೊಳ್ತಾ ಹೋಗುತ್ತೆ. ಈ ನಾಟಕ ಕೃತಿಯನ್ನು ಎತ್ಕೊಂಡು 1-2 ಪುಟಗಳನ್ನು ಓದಿದ್ರೆ ಸಾಕು, ಆ ಕೊನೆಯ ಪುಟವನ್ನ ನಾವು ಹೇಗೆ ತಲುಪಿದ್ವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂತಹ ಅನುಭವಗಳನ್ನು ನೀಡತಕ್ಕಂಥ, ಯಾವುದೋ ಲೋಕದಲ್ಲಿ ವಿಹರಿಸುವಂತೆ ಆ ಕಾವ್ಯಾತ್ಮಕ ಶೈಲಿ ಹಾಗೂ ಕಾವ್ಯದ ಸಾಲುಗಳು ನಮ್ಮ ಗಮನವನ್ನ ಸೆಳಿತವೆ. ನಾವು ಅದಕ್ಕೆ ಆಕರ್ಷಿತರಾಗ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಸಂಭಾಷಣೆಗಳು, ಈ ಶಹಜಹಾನ್ ಹಾಗೂ ಮಂತ್ರಿಯ ನಡುವಿನ ಸಂಭಾಷಣೆಗಳು, ಜಗನ್ನಾಥ ಪಂಡಿತ ಹಾಗೂ ಲಾವಂಗಿ ನಡುವೆ ನಡೀತಕ್ಕಂಥ ಸಂಭಾಷಣೆಗಳು, ಜಗನ್ನಾಥ ಪಂಡಿತ ಹಾಗೂ ದಾರಾಶುಕನ ನಡುವಿನ ಸಂಭಾಷಣೆಗಳು, ಜಗನ್ನಾಥ ಪಂಡಿತ ಹಾಗೂ ವಾಸುದೇವ ಪಂಡಿತನ ನಡುವೆ ನಡೀತಕ್ಕಂಥ ಸಂಭಾಷಣೆಗಳು, ದಾಸಿ ಮತ್ತು ಲಾವಂಗಿಯರ ನಡುವಿನ ಸಂಭಾಷಣೆಗಳು ಬಹಳ ಸಶಕ್ತವಾಗಿ ಮೂಡಿ ಬರ್ತವೆ. ಬಹುಮುಖ್ಯವಾಗಿ ಔರಂಗಜೇಬ್ ಮತ್ತು ಲಾವಂಗಿಯರ ನಡುವಿನ ಸಂಭಾಷಣೆಗಳಲ್ಲಿ ಕಾಣ್ತಕ್ಕಂಥ ಮೊನಚನ್ನ, ವ್ಯಂಗ್ಯವನ್ನ, ಬದುಕಿನ ಸತ್ಯದ ನಿದರ್ಶನವನ್ನ, ನಗ್ನ ಸತ್ಯಗಳನ್ನ ನಾವಲ್ಲಿ ಸಂಭಾಷಣೆಗಳಲ್ಲಿ ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇದು ಕೇವಲ ಮನರಂಜನೆಯ ನಾಟಕವಲ್ಲ, ಕೇವಲ ಒಂದಷ್ಟು ಆನಂದವನ್ನಷ್ಟೇ ಕೊಡ್ತಕ್ಕಂಥ ನಾಟಕವಲ್ಲ, ಆನಂದದ ಜೊತೆಗೆ ಓದುಗರನ್ನ ಚಿಂತನೆಗೆ ಹಸ್ತಕ್ಕಂಥ, ಹಿಂದಿನ ಕಪ್ಪು ಚುಕ್ಕೆಗಳನ್ನೆಲ್ಲ ನಮ್ಮ ಮುಂದೆ ತೆರೆದಿರತಕ್ಕಂಥ ಕನ್ನಡಿ ಹಾಗೆ ಕೆಲಸ ಮಾಡುತ್ತೆ. ಇತಿಹಾಸವನ್ನು ತೆಗೆದುಕೊಂಡು ಬರುತ್ತೆ, ಕಾವ್ಯವನ್ನೂ ತೆಗೆದುಕೊಂಡು ಬರುತ್ತೆ, ಮೀಮಾಂಸೆಯನ್ನು ತೆಗೆದುಕೊಂಡು ಬರುತ್ತೆ, ಪ್ರೇಮವನ್ನು ತೆಗೆದುಕೊಂಡು ಬರುತ್ತೆ, ದ್ವೇಷ, ಧರ್ಮ, ರಾಜದ್ರೋಹ, ರಾಜಾಜ್ಞೆ, 10 ಹಲವು ವಿಶಿಷ್ಟತೆಗಳ ಆಗರ ಇದೊಂದು ರಸಗಂಗಾಧರ. ಒಂದು ರೀತಿ
ಏನು ಹೇಳ್ತೀವಿ ನಾವು, ಅಮೃತದ ಬುಗ್ಗೆ ಅಂತ. ಅಲ್ಲಿ ನಾವು ಗಮನಿಸ್ತಕ್ಕಂಥ ಒಂದೊಂದು ಸಾಲುಗಳು ನೀಡ್ತಕ್ಕಂಥ ಆನಂದ, ಬಹುಶಃ ನೀವು ವಿದ್ಯಾರ್ಥಿಗಳೇ ಆ ಕಾವ್ಯದ ಆ ನಾಟಕದ ಸಾಲುಗಳನ್ನು ಓದ್ತಾ ಓದ್ತಾ ನೀವು ಅನುಭವಿಸ್ಬೇಕು. ಅದರ ಮುಂದೆ ಕೂಡ ಚರ್ಚೆ ಮಾಡೋಣ. ಜೊತೆಗೆ ಈ ಕಾವ್ಯ ಮತ್ತು ಕಾವ್ಯ ಮೀಮಾಂಸೆ ಇಲ್ಲಿ ಹೆಚ್ಚು ಚರ್ಚೆ ಆಗ್ತಕ್ಕಂಥದ್ದು. ಕಾವ್ಯ ಬಹುಶಃ ನಿಮಗೆ ಗೊತ್ತಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಪ್ರಾಥಮಿಕ ಶಾಲೆಯಿಂದ ಇಲ್ಲಿವರೆಗೂ ನೀವು ಅನೇಕ ಕವಿತೆಗಳನ್ನು ಗಮನಿಸಿದ್ದೀರಿ. ಪಂಪನ ಕಾವ್ಯಗಳನ್ನು ನೋಡಿದ್ದೀರಿ, ರನ್ನ ಜನ್ನರ ಕಾವ್ಯಗಳನ್ನು, ಅಂಡಯ್ಯನ ಕಾವ್ಯಗಳನ್ನು ನೀವು ಗಮನಿಸಿದ್ದೀರಿ. ಕುಮಾರವ್ಯಾಸನ ಕಾವ್ಯಗಳನ್ನು ಕೂಡ ಅಲ್ಲಿ ಗಮನಿಸಿದ್ದೀರಿ. ಆಧುನಿಕ ಕಾಲಘಟ್ಟದಲ್ಲಿ ನೀವು ಕುವೆಂಪುರವರ, ಬೇಂದ್ರೆಯವರ, ನರಸಿಂಹಸ್ವಾಮಿಯವರ, ಪೂತಿನರವರ, ನಿಸ್ಸಾರ್ ಅಹಮದ್ರವರ ಕಾವ್ಯದ ಸಾಲುಗಳನ್ನು ನೀವು ಗಮನಿಸಿರ್ತೀರಿ. ಅಲ್ಲಲ್ಲಿ ಅಭ್ಯಾಸ ಕೂಡ ಮಾಡಿದ್ದೀರಿ. ಕಳೆದ ಸೆಮಿಸ್ಟ್ರಲ್ಲಿ ನೀವು 8 ಕವಿಗಳ 32 ಕವಿತೆಗಳನ್ನು ನೀವು ಅಭ್ಯಾಸ ಮಾಡಿದ್ದೀರಿ. ಹಾಗಾಗಿ ಆ ಕವಿತೆಯನ್ನ, ಕಾವ್ಯ ಬಹಳ ವಿಶಿಷ್ಟಪೂರ್ಣವಾಗಿರತಕ್ಕಂಥದ್ದು. ಇದು ಕವಿಯ ಲೋಕಾನುಭವದ ಒಂದು ವಿಶಿಷ್ಟ ರೂಪ. ಆತ ತಾನು ಪಡೆದುಕೊಂಡಿರತಕ್ಕಂಥ ಲೋಕಾನುಭವವನ್ನ ಕಾವ್ಯಾನುಭವವನ್ನಾಗಿಸಿ ಓದುಗರ ಹೃದಯ ಸಂವಾದಕ್ಕಿಳಿಸ್ತಕ್ಕಂಥ ಒಂದು ವಿಶಿಷ್ಟ ರೂಪ ಕಾವ್ಯ. ಆ ಕಾವ್ಯದ ಬಗ್ಗೆ ಒಂದು ನಿರ್ದಿಷ್ಟವಾದ ವ್ಯಾಖ್ಯಾನ ಮಾಡೋದು ತುಂಬ ಕಷ್ಟವಾಗಿರ್ತಕ್ಕಂಥದ್ದು. ಅಂತಹ ಇಡೀ ಲೋಕಾನುಭವ, ಕವಿಯ ಲೋಕಜ್ಞಾನ, ತಿಳುವಳಿಕೆ, ಆತನ ಪ್ರತಿಭೆ, ವ್ಯುತ್ಪತ್ತಿ ಅಂತ ಕರಿತೀವಿ ನಾವು, ಆತನ ಅಧ್ಯಯನ, ಆತನ ಆರೋಗ್ಯ, ಆತನ ಮನಸ್ಥಿತಿ, ಆತನು ಗಳಿಸಿಕೊಂಡಂತಹ ಅನುಭವ, ಆ ಅನುಭವವನ್ನು ಓದುಗನ ಹೃದಯಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಆತ ಒಂದು ರೀತಿ ಹೆಣ್ಣು 9 ತಿಂಗಳು ಹೊತ್ತು ಹೆತ್ತಿರ್ತಕ್ಕಂಥ ಮಗುವಿಗೆ ಜನ್ಮ ನೀಡತಕ್ಕಂಥ ರೀತಿಯಲ್ಲಿ ಕವಿ ಕಾವ್ಯಕ್ಕೆ ಜನ್ಮವನ್ನು ನೀಡಿರ್ತಾನೆ. ಆ ಗಟ್ಟಿಯಾದಂತಹ ಕಾವ್ಯಗಳು, ಛಂದೋಬದ್ಧವಾದಂತಹ ಕಾವ್ಯಗಳು, ಸಶಕ್ತವಾದ ಕಾವ್ಯಗಳು ಎಂದಿಗೂ ಸಾರ್ವಕಾಲಿಕವಾಗಿ ನಮ್ಮ ಎದೆಯಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಬುದ್ಧಿಯಲ್ಲಿ ಉಳಿದುಕೊಂಡು ಹೋಗ್ತವೆ. ನೋಡಿ ವಿದ್ಯಾರ್ಥಿಗಳೇ, ನಮಗೆ ಎಷ್ಟೊಂದು ಗದ್ಯವನ್ನು ಓದಿದ್ದೇವೆ, ಯಾವ ಗದ್ಯವೂ ಕೂಡ ನಮಗೆ ನೆನಪುಳಿಯೋದಿಲ್ಲ. ಕಾವ್ಯ ಮಾತ್ರ 7ನೇ ಕ್ಲಾಸು, 5ನೇ ಕ್ಲಾಸು, 3ನೇ ಕ್ಲಾಸಲ್ಲಿ ಓದಿರ್ತಕ್ಕಂಥ ಕಾವ್ಯಗಳು ನಿಮಗೆ ನೆನಪಲ್ಲಿದ್ದಾವೆ. ನೋಡಿ, ಆ ತಿರುಕನ ಕನಸು ಕವಿತೆಯನ್ನು ನೆನಪು ಮಾಡ್ಕೊಳ್ಳಿ. ನಾವು ಎಳೆಯರು ನಾವೇ ಗೆಳೆಯರು, ಶಂಭು ಯಾರೋ ಶಿಶು ಸಂಗಮೇಶ್ ಅಂತ ಕರಿತೀವಲ್ಲ, ಅವರ ಪದ್ಯವನ್ನು ನೆನಪಿಸ್ಕೊಳ್ಳಿ. ನಿತ್ಯೋತ್ಸವ ಹಾಡನ್ನು ನೆನಪಿಸ್ಕೊಳ್ಳಿ. ರಾಯರು ಬಂದರು ಮಾವನ ಮನೆಗೆ ರಾತ್ರಿಗಿದ್ದ ನರಸಿಂಹಸ್ವಾಮಿಯರ ಹಾಡನ್ನು ನೆನಪಿಸ್ಕೊಳ್ಳಿ. ಕುವೆಂಪುರವರ ಪದ್ಯಗಳನ್ನು ನೆನಪಿಸ್ಕೊಳ್ಳಿ. ಎಷ್ಟೊಂದು ಸಾಲುಗಳು, ಎಷ್ಟೊಂದು ಪದ್ಯಗಳು. ಆ ಬಾಲ್ಯದ ಪಂಜೆ ಮಂಗೇಶರಾಯರ ಕವಿತೆಗಳನ್ನು ಪ್ರಾಥಮಿಕ ಶಾಲೆಯಲ್ಲಿ ಓದಿರೋದು ಕೂಡ ಈಗಲೂ ನೆನಪಿರ್ತಕ್ಕಂಥ. ಆ ಗೋವಿನ ಹಾಡು ಮರೀಲಿಕ್ಕೆ ಸಾಧ್ಯವೇ ವಿದ್ಯಾರ್ಥಿಗಳೇ? ಈಶ್ವರ ಸಣ್ಕಲ್ರವರ ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ ಅಂತಕ್ಕಂಥ ಸಾಲುಗಳನ್ನು ಮರೆಯಲಾದೀತೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕೊರಳಾದೆ ಅಂತಕ್ಕಂಥ ಗೋವಿನ ಹಾಡನ್ನು ಮರಲಿಕ್ಕೆ ಸಾಧ್ಯವೇ? ಪುಣ್ಯಕೋಟಿ ಹಾಡನ್ನು ಮರಲಿಕ್ಕೆ ಸಾಧ್ಯವೇ? ಹಾಗಾಗಿ ಯಾಕೆ ಕಾವ್ಯ ನಮಗೆ ನೆನಪಿರುತ್ತೆ, ನೆನಪಲ್ಲಿ ಉಳಿಯುತ್ತೆ ಅಂದರೆ ಅದು ಬುದ್ಧಿಗೆ ಮಾತ್ರ ಸೇರೋದಲ್ಲ, ನಮ್ಮ ಹೃದಯವನ್ನು ಸೇರ್ತಕ್ಕಂಥದ್ದು, ನಮ್ಮ ಹೃದಯದಕ್ಕೆ ಇಳಿತಕ್ಕಂಥದ್ದು, ಹೃದಯದ ಆಳಕ್ಕೆ ಇಳಿತಕ್ಕಂಥದ್ದು, ಛಂದೋಬದ್ಧವಾಗಿರುತ್ತೆ, ಮನಸ್ಸಿಗೆ ಹತ್ತಿರವಾಗುತ್ತೆ, ತುಂಬ ಖುಷಿಯನ್ನು ನೀಡ್ತಕ್ಕಂಥದ್ದು. ಅದನ್ನೇ ನಾವು ರಸ ಅಂತ ಕರಿತೇವೆ. ಇಲ್ಲಿ ಇದು ನಾಟಕವೆನಿಸಿದ್ರೂ ಕೂಡ ಇಲ್ಲಿ ಗದ್ಯ ಕಾವ್ಯ ಶೈಲಿಯಲ್ಲಿದೆ. ಜೊತೆಗೆ ಅನೇಕ ಪದ್ಯಗಳು ನಿಮಗೆ ಅಲ್ಲಲ್ಲಿ ದೊರೀತಾ ಹೋಗ್ತವೆ. ಆ ಪದ್ಯದ ಒಂದೊಂದು ಸಾಲುಗಳು ವಿಶಿಷ್ಟವಾದ ಕಾವ್ಯದ ಅನುಭವಗಳನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ಜಗನ್ನಾಥ ಪಂಡಿತ ಮತ್ತು ಲಾವಂಗಿಯರ ನಡುವಿನ ಕಾವ್ಯದ ಕುರಿತಾದ ಚರ್ಚೆ, ಮೀಮಾಂಸೆಯ ಕುರಿತಾದ ಚರ್ಚೆ ಒಂದಷ್ಟು ಸಾಹಿತ್ಯಕ ಜ್ಞಾನವನ್ನು, ಮೀಮಾಂಸೆಯ ಜ್ಞಾನವನ್ನು ನಮಗೆಲ್ಲ ನೀಡ್ತಾ ಹೋಗುತ್ತೆ. ಹೀಗೆ ಹಲವು ವಿಶಿಷ್ಟತೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಒಂದು ಮುಖ್ಯವಾದಂತಹ ನಾಟಕ ರಸಗಂಗಾಧರ. ಬಹುಮುಖ್ಯವಾಗಿ ವಿಮರ್ಶಾತ್ಮಕ ನೆಲೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಲಾವಂಗಿಯ ಮಾತಿನಲ್ಲಿ, ದಾರಾಶಿಕೋನ ಮಾತುಗಳಲ್ಲಿ ನಾವು ಬದುಕನ್ನು, ಕಾವ್ಯವನ್ನು, ಮೀಮಾಂಸೆಯನ್ನು, ಇತಿಹಾಸವನ್ನು, ವ್ಯವಸ್ಥೆಯನ್ನು ಪ್ರಶ್ನಿಸುವ, ಟೀಕಿಸುವ, ಬೆಲೆ ಕಟ್ಟುವ, ಸರಿದಾರಿ ತೋರ್ತಕ್ಕಂಥ 10 ಹಲವು ನಿದರ್ಶನಗಳನ್ನು ನಾವು ಈ ನಾಟಕದಲ್ಲಿ ಕಾಣ್ತೇವೆ.
ಹಾಗಾಗಿ ಒಂದು ರೀತಿ ವಿಮರ್ಶಾತ್ಮಕ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ನಾಟಕ, ಚಿಂತನಾತ್ಮಕ ನೆಲೆಯಲ್ಲಿ ಸಾಕ್ತಕ್ಕಂಥ ನಾಟಕ. ಈ ದಿಸೆಯಲ್ಲಿ ರಸಗಂಗಾಧರ ನಾಟಕ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ನಾಟಕವನ್ನ ಇಡಿಯಾಗಿ ಓದಿದ ನಂತರ ಅಷ್ಟಕ್ಕೆ ಎತ್ತಿ ಹಿಡ್ತಕ್ಕಂಥ ನಾಟಕ ಇದಲ್ಲ. ಅದರಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು, ಅಲ್ಲಿ ಕಾಣ್ತಕ್ಕಂಥ ಅನೇಕ ಸಂಗತಿಗಳು ನಾಟಕ ಮುಗಿದ ನಂತರವೂ ಕೂಡ ನಮ್ಮ ತಲೆಯಲ್ಲಿ ಅನುರಣನಗೊಳ್ತಾನೆ ಹೋಗ್ತವೆ. ಅಂದ್ರೆ ಪ್ರಸ್ತುತ ಲೋಕದಲ್ಲಿಟ್ಟು ನೋಡಬೇಕಾಗಿರ್ತಕ್ಕಂಥ ನಾಟಕ ಇದು. 17ನೇ ಶತಮಾನದ ಇತಿಹಾಸವನ್ನ, ಅವತ್ತಿನ ಮೊಘಲ್ ಸಾಮ್ರಾಜ್ಯವನ್ನ, ಅವತ್ತಿನ ಧರ್ಮವನ್ನ, ಅವತ್ತಿನ ಕಾವ್ಯ ಸಾಹಿತ್ಯ, ಹೆಣ್ಣು ಸ್ತ್ರೀ ಶೋಷಣೆ, ಕೊಲೆ, ದ್ವೇಷ, ಆ ಎಲ್ಲ ವಿಚಾರಗಳನ್ನ ಪ್ರಸ್ತುತ ಲೋಕದ ಸಂಗತಿಗಳೊಡನೆ ಸಮೀಕರಿಸಿಕೊಂಡು ನಾವು ಗಮನಿಸಬೇಕಾಗಿದೆ. ಆ ದಿಸೆಯಲ್ಲಿ ರಸಗಂಗಾಧರ ಬಹಳ ಮುಖ್ಯ ಅನ್ನಿಸ್ತದೆ. ಕೇವಲ ಮೊಘಲ್ ಸಾಮ್ರಾಜ್ಯ ಕೇವಲ ಒಂದು ನೆಪವಷ್ಟೇ ಇಲ್ಲ, ಇಡೀ ಇತಿಹಾಸವನ್ನ ನಮ್ಮೆದುರಿಗೆ ತಂದಿಡುವ ಕೆಲಸವನ್ನ ಮಾಡುತ್ತೆ. ಇಡೀ ಸಾಹಿತ್ಯ ವಲಯಕ್ಕೆ ನಡೆದಿರ್ತಕ್ಕಂಥ ವಿಘ್ನಗಳು ಇಲ್ಲಿ ನಮ್ಮ ಕಣ್ಣೆದುರಿಗೆ ಬರ್ತಾ ಇದ್ದಾವೆ. ಹಾಗಾಗಿ ರಸಗಂಗಾಧರ ನಮಗೆ 10 ಹಲವು ಅನುಭವಗಳನ್ನು ನೀಡತಕ್ಕಂಥ, ಇಡೀ ಕಾವ್ಯ ಪರಂಪರೆಯನ್ನೇ ನಮ್ಮ ಕಣ್ಣೆದುರಿಗೆ ತರತಕ್ಕಂಥ, ಇಡೀ ಇತಿಹಾಸವನ್ನೇ ನಮ್ಮ ಕಣ್ಮುಂದೆ ತರತಕ್ಕಂಥ ಒಂದು ವಿಶಿಷ್ಟವಾದ ನಾಟಕ ರಸಗಂಗಾಧರ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ನಾಟಕವನ್ನ ಬಹಳ ಎಚ್ಚರಿಕೆಯಿಂದ, ಬಹಳ ಸೂಕ್ಷ್ಮವಾಗಿ, ಬಹಳ ಆರಾಮಾಗಿ ಕೂತ್ಕೊಂಡು ಅದರ ಒಂದೊಂದು ಘಟ್ಟವನ್ನ, ಒಂದೊಂದು ದೃಶ್ಯಗಳನ್ನ ನಾವು ಸವಿಬೇಕು. ಅದನ್ನ ಸವಿಬೇಕು. ಸವಿದಾಗಲೇ ಅದರ ರುಚಿ ಗೊತ್ತಾಗೋದು. ಬಹಳ ಅವಸರವಾಗಿ ತಿಂದ್ಬಿಡಿ ವಿದ್ಯಾರ್ಥಿಗಳೇ, ಅದರ ಟೇಸ್ಟ್ ಗೊತ್ತಾಗಲ್ಲ ನಮಗೆ. ಅವಸರವಾಗಿ ತಿಂದ್ಬಿಟ್ರೆ ನಮಗೆ ಅದರ ರುಚಿ ಗೊತ್ತಾಗೋದಿಲ್ಲ. ಯಾವಾಗ ಅದರ ರುಚಿ ಗೊತ್ತಾಗುತ್ತೆ? ನಿಧಾನವಾಗಿ ಸವಿದಾಗ, ನಮ್ಮ ದೇಹ, ಬುದ್ಧಿ, ಮನಸ್ಸು ಎಲ್ಲವೂ ಅದರೊಡನೆ ಸೇರಿದಾಗ, ಅಂದಾಗ ಅದರ ರುಚಿ ಗೊತ್ತಾಗತ್ತೆ. ಹಾಗೆ ಕಾವ್ಯವೂ ಹಾಗೆ, ಅಧ್ಯಯನವೂ ಹಾಗೆ. ನಮ್ಮ ದೇಹ ಒಂದು ಕೂತ್ಕೊಂಡ್ರೆ ಸಾಲದು, ನಮ್ಮ ಕಣ್ಣುಗಳಷ್ಟು ನೋಡಿದರೆ ಸಾಲದು, ಮನಸ್ಸು ಓದಿದರೆ ಸಾಲದು. ಒಂದೊಂದು ವಿಚಾರವನ್ನು ಬುದ್ಧಿ ಹಾಗೂ ಹೃದಯ ಎರಡರ ನಡುವಿಟ್ಟು ಅದನ್ನು ಹೃದಯದಿಂದ ನೋಡುವ, ತರ್ಕದಿಂದ ನೋಡುವ, ಆಯಾ ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ಅದನ್ನು ಅನುಭವಿಸ್ತಾ ಸಾಗಬೇಕು. ಹೇಗೆ ಭರತ ಮುನಿ ಹೇಳ್ತಾನಲ್ಲ, ಭಾವ ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗಾತ್ ರಸ ನಿಷ್ಪತ್ತಿ. ರಸಾನಂದ ಆಗಬೇಕಂದ್ರೆ ಭಾವದೊಂದಿಗೆ ವಿಭಾವದೊಂದಿಗೆ ಅನುಭಾವದೊಂದಿಗೆ ಸಂಚಾರಿ ಭಾವಗಳೆಲ್ಲ ಸಂಯೋಗ ಹೊಂದಿದಾಗ ರಸ ನಿಷ್ಪತ್ತಿಯಾಗುತ್ತೆ. ಇಲ್ಲಿ ಕೂಡ ಕಾವ್ಯಗಂಗೆ ಹರಿದಿದ್ದಾಳೆ. ರಸಗಂಗಾಧರದಲ್ಲಿ ಕಾವ್ಯಗಂಗೆಯೇ ಹರಿದಿದ್ದಾಳೆ. ಹಾಗಾಗಿ ನಾವು ಭಾವ ಅನುಭಾವ ಸಂಚಾರಿ ಭಾವಗಳ ಸಂಯೋಗ ಹೋಗ್ಬೇಕಂದ್ರೆ ಅದರ ಒಂದೊಂದು ಎಳೆಯನ್ನ, ಒಂದೊಂದು ದೃಶ್ಯವನ್ನ, ಅಲ್ಲಲ್ಲಿ ಕಾವ್ಯದ ಝರಿಗಳು, ರಸದ ಬುಗ್ಗೆಗಳು, ತರ್ಕಗಳು, ವಿಮರ್ಶೆಗಳು, ಕ್ಲೀಶೆಗಳು ನಮಗೆ ಕಾಣಿಸ್ತಾ ಹೋಗ್ತವೆ. ಅದನ್ನ ನಾವು ನಿಧಾನವಾಗಿ ಬುದ್ಧಿಯ ತರ್ಕಕ್ಕಿಳಿಸಿ, ಹೃದಯದ ಸಂವಾದಕ್ಕೊಳಪಡಿಸಿ ನಾವು ಕಾವ್ಯವನ್ನ, ಈ ರಸಗಂಗಾಧರ ನಾಟಕವನ್ನ ಆಸ್ವಾದನೆ ಮಾಡಬೇಕು. ಹಾಗಾಗಿ ನನಗೆ ಈ ನಾಟಕ ತುಂಬಾ ಮುಖ್ಯ ಅನ್ನಿಸ್ತದ. ನಾನು ಮೊದಲೇ ಹೇಳಿದ್ನಲ್ಲ, ಒಂದು ಸಿನಿಮಾ ನೋಡಿದಂತಹ ಅನುಭವ ನಿಮಗಾಗಲಿದೆ ವಿದ್ಯಾರ್ಥಿಗಳು. ಹೇಗೆ ಒಂದು 3 ಗಂಟೆಯಲ್ಲಿ ನೋಡಿ ಅಬ್ಬಾ ಚೆನ್ನಾಗಿತ್ತು ಅಂತ ಹೇಳಿ ಖುಷಿಯಾಗಿ ಆನಂದದಿಂದ ಹೊರಗಡೆ ಬರ್ತೀವಲ್ವಾ, ಹಾಗೆ ಇದು 3 ಗಂಟೆ ಬೇಕಾಗಿಲ್ಲ, 1 ಗಂಟೆ. ನಿಮಗೆ ಯಾವ ದುಡ್ಡು ಖರ್ಚಾಗೋದಿಲ್ಲ. ಬರೀ ಒಂದು ಪುಸ್ತಕವನ್ನು ಇಟ್ಕೊಂಡು ಕೂತ್ಕೊಂಡು ಆರಾಮಾಗಿ ಬಾಗಿಲಕೊಂಡು ಕೂತ್ಕೊಂಡು ಓದ್ಬಿಟ್ರೆ ಸಾಕು. ಈ ನಾಟಕ ನೀಡ್ತಕ್ಕಂಥ ಅನುಭವ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಒಂದು ರೀತಿ ನಿಧಾನಕ್ಕೆ ಒಂದೊಂದೇ ಕೋಳಿ ತಿಂತದಲ್ಲ, ಒಂದೊ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 ಂದು ಹಕ್ಕಿಗಳು ತಿಂತವಲ್ಲ ಕಾಳುಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದೊಂದೊಂದು, ಹಾಗೆ ಇದನ್ನು ಅನುಭವಿಸ್ಬೇಕು. ಇಷ್ಟು ಈ ನಾಟಕ ಸಾಹಿತ್ಯದಲ್ಲಿ ನಿಮಗಿರ್ತಕ್ಕಂಥ ಈ ರಸಗಂಗಾಧರ ವಿಶಿಷ್ಟತೆ. ಅದರ ಪಾತ್ರ ಪರಿಚಯವನ್ನ ನಾನು ನಿಮಗೆ ಮಾಡಿಕೊಟ್ಬಿಡ್ತೇನೆ. ಮೊದಲಿಗೆ ಆ ಪಾತ್ರ ಪರಿಚಯ ಒಂದಾದರೆ ಇವತ್ತಿಗೆ ಅಷ್ಟು ಸಾಕು ಮಾಡೋಣ. ಮತ್ತೆ ಮುಂದಿನ ಅವಧಿಯಲ್ಲಿ ನಾವು ಮುಂದುವರಿಸೋಣಂತೆ. ಪಾತ್ರಗಳನ್ನು ಒಂಚೂರು ಚೆನ್ನಾಗಿ ತಿಳ್ಕೊಂಡ್ಬಿಡಿ ನೀವು. ನೋಡಿ, ಬಹುಮುಖ್ಯವಾಗಿ ಈ ನಾಟಕ ನಡೀತಕ್ಕಂಥದ್ದು ಮೊಘಲ್ ಸಾಮ್ರಾಜ್ಯದ ಅರಮನೆಯಲ್ಲಿ ಅಥವಾ ದಿಲ್ಲಿಯ ಅರಮನೆಯಲ್ಲಿ ಅಂತ ತಿಳ್ಕೊಂಬಿಡಿ.
ಅವತ್ತು ಈ ನಾಟಕ ನಡೆಯುವ ಸಂದರ್ಭದಲ್ಲಿ ಶಹಜಹಾನ್ ದೊರೆಯಾಗಿದ್ದ, ಮೊಘಲರ ದೊರೆಯಾಗಿದ್ದ. ಈ ಶಹಜಹಾನನ ಮಕ್ಕಳು ಇಲ್ಲಿ ಇಲ್ಲಿ ಈ ನಾಟಕವನ್ನಷ್ಟೇ, ಇಲ್ಲಿ ಪಾತ್ರಗಳನ್ನಷ್ಟೇ ಪರಿಚಯ ಮಾಡ್ಕೊಡ್ತಾ ಇದ್ದೆ ನಾನು. 3 ಜನ ಮಕ್ಕಳು. ದಾರಾ ಶಿಕೋ ಹಿರಿಯ ಮಗ, ಆತನ ನಂತರದ ಮಗ ಔರಂಗಜೇಬರ ಪರಿಚಯ ನಿಮಗೆ ಇತಿಹಾಸದಲ್ಲಿ ತುಂಬಾ ಇದೆ. ಲಾವಂಗಿ ಇಲ್ಲಿ ಬಹುಶಃ ನಿಮಗೆ ಹೊಸ ಪಾತ್ರವಾಗಿ ಕಾಣುತ್ತೆ, ಈ ನಾಟಕದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ 3 ಜನ ಮಕ್ಕಳು. ದಾರಾ ಶಿಕೋ ಹಿರಿಯ ಮಗ, ಔರಂಗಜೇಬು ಮೂರನೇದವಳು ಲಾವಂಗಿ. ಜಗನ್ನಾಥ ಪಂಡಿತನ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಈ ನಾಟಕದಲ್ಲೂ ಕೂಡ ಆತ ದಿಲ್ಲಿಯ ಸಂಸ್ಥಾನದಲ್ಲಿ, ದಿಲ್ಲಿಯ ಅರಮನೆಯಲ್ಲಿ ಕಾವ್ಯ ಮಂತ್ರಿಯಾಗಿ, ಪಂಡಿತನಾಗಿ, ವಿದ್ವಾಂಸನಾಗಿ ಇಲ್ಲಿ ಆತ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಇತಿಹಾಸಕಾರ ಅಂದ್ರೆ ಇತಿಹಾಸದ ಸಮಗ್ರ ಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ, ಮಂತ್ರಿಯಾಗಿಯೂ ಕೆಲಸ ಮಾಡ್ತಕ್ಕಂಥ ಹಿರಿಯ ಜೀವ, ಅನುಭವಿಕ ಜೀವ, ಇಡೀ ಮೊಘಲ್ ಸಾಮ್ರಾಜ್ಯದ ಇತಿಹಾಸವನ್ನ ಬಲ್ಲಂತಹ ಒಬ್ಬ ಅದ್ಭುತ ವ್ಯಕ್ತಿ. ಬಹುಶಃ ನಾಟಕವನ್ನ ನೋಡ್ಬೇಕಾದ್ರೆ, ಇಡೀ ಓದ್ಬೇಕಾದ್ರೆ ನಿಮಗೆ ಅಬ್ದುಲ್ ಹಮೀದ್ ಲಾಹೋರಿ ಅವರು ಹೇಗಿದ್ದಾರೆ ಅಂತ ನಿಮಗೆ ಪರಿಚಯ ಆಗ್ತಾರೆ. ಅಬ್ದುಲ್ ಹಮೀದ್ ಲಾಹೋರಿ ಅವರು. ಇದ್ರ ಜೊತೆಗೆ ಆಸ್ಥಾನದಲ್ಲಿ ವಿದ್ವಾಂಸರು, ಬಹುಶಃ ಮಹಾರಾಜರ ಆಸ್ಥಾನಗಳಲ್ಲಿ ಅನೇಕ ವಿದ್ವಾಂಸರಿರ್ತಿದ್ರು, ಒಬ್ಬರೇ ಮಂತ್ರಿಗಳನ್ನು ತಿಂದಿರಲಿಲ್ಲ, ತುಂಬಾ ವಿದ್ವಾಂಸರಿರ್ತಿದ್ರು. ಇಲ್ಲಿ ಶಹಜಹಾನನ ಈ ಮೊಘಲ್ ಸಾಮ್ರಾಜ್ಯದ ಅರಮನೆಯಲ್ಲಿ ಈ ನಾಟಕದಲ್ಲಿ ಕಾಣುವಂತೆ 4 ಜನ ನಾವು ಪಂಡಿತರನ್ನ, ವಿದ್ವಾಂಸರನ್ನ ಕಾಣ್ತೇವೆ. ಸೈಯದ್ ಜಲಾಲುದ್ದೀನ್ ಅಂತಕ್ಕಂಥವ್ರು, ಬಹಾವುದ್ದೀನ್ ಖಾಜಿ ಅಂತಕ್ಕಂಥವ್ರು, ಭಾಸ್ಕರ್ ದೀಕ್ಷಿತ್ ಅಂತಕ್ಕಂಥವ್ರು, ಪ್ರಭಾಕರ್ ಭಟ್ ಅಂತಕ್ಕಂಥವ್ರು. ನೋಡಿ, ಗಮನಿಸಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ವಿದ್ವಾಂಸರಲ್ಲೂ ಕೂಡ ಇದು ಮೊಘಲ್ ಸಾಮ್ರಾಜ್ಯವಾಗಿದ್ದರೂ ಕೂಡ ಇಲ್ಲಿ ಧರ್ಮದ ಸಮನ್ವಯತೆಯನ್ನ ಗಮನಿಸ್ಬೇಕು ನೀವು. ಇಲ್ಲಿ ಇಬ್ಬರು ಮುಸ್ಲಿಂ ಪಂಡಿತರಿದ್ರೆ, ಇಬ್ಬರು ಬ್ರಾಹ್ಮಣ ಪಂಡಿತರು ಹೆಸರುಗಳು ಹೇಳ್ತಾ ಇದ್ವಿ, ಭಾಸ್ಕರ್ ದೀಕ್ಷಿತ್ ಮತ್ತು ಪ್ರಭಾಕರ್ ಭಟ್ ಅಂತ. ಒಂದು ಸೈಯದ್ ಜಲಾಲುದ್ದೀನ್ ಮತ್ತು ಬಹಾವುದ್ದೀನ್ ಖಾಜಿ ಅಂತಕ್ಕಂಥದ್ದು. ನಾವು ನಾಟಕವನ್ನ ಹೀಗೆ ಅಲ್ಲಲ್ಲಿ ಗಮನಿಸ್ತಾ ಇರ್ಬೇಕು. ಅಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಸುಖನೂ ಇದೆ, ದುಃಖ ಇದೆ, ಕತ್ತಲೆ ಇದೆ, ಬೆಳಕು ಇದೆ. ನಾವು ಬೆಳಕನ್ನು ಗಮನಿಸ್ತಾ ಹೋಗ್ಬೇಕು, ಕತ್ತಲೆಯನ್ನು ಗಮನಿಸ್ತಾ ಹೋಗ್ಬೇಕು. ಇಲ್ಲಿ ಧರ್ಮ ಸಮನ್ವಯತೆಯನ್ನ, ಇಬ್ಬರು ಮುಸ್ಲಿಂ ವಿದ್ವಾಂಸರಿದ್ರೆ ಇಬ್ಬರು ಹಿಂದೂ ಅಥವಾ ಬ್ರಾಹ್ಮಣ ವಿದ್ವಾಂಸರ ನಾವು ಕಾಣ್ತೇವೆ. ಹಾಗೆ ವಾಸುದೇವ್ ಪಂಡಿತ್ ಮತ್ತು ಲಕ್ಷ್ಮಣ್ ಪಂಡಿತ್ ಅಂತಕ್ಕಂಥವ್ರು ಇಬ್ಬರು ಸಹೋದರರು, ಜಗನ್ನಾಥನ ಗೆಳೆಯರು. ಇವರು ಮಾತ್ರ ವಾರಣಾಸಿಯಲ್ಲಿ ಇರ್ತಾರೆ. ಇವರು ದಿಲ್ಲಿಯಲ್ಲಿ ಇರೋದಿಲ್ಲ, ವಾರಣಾಸಿಯಲ್ಲಿ ಇರ್ತಾರೆ. ಇದರ ಜೊತೆಗೆ ಬರ್ತಕ್ಕಂಥ ಪಾತ್ರಗಳು ಅನೇಕ ಸೇವಕರು ಬರ್ತಾರೆ, ಆಸ್ಥಾನ ಅಂದ್ರೆ ಇರೋದೆ, ದಾಸಿಯರು ಬರ್ತಾರೆ, ಸೈನಿಕರು ಬರ್ತಾರೆ. ಬಹುಶಃ ಇಷ್ಟು ಮುಖ್ಯ ಪಾತ್ರಗಳಲ್ಲಿ ಬರ್ತಕ್ಕಂಥದ್ದು. ಪಾತ್ರಗಳನ್ನ ಒಂಚೂರು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ದಾರಾ ಶಿಕೋ ಶಹಜಹಾನನ ಹಿರಿಯ ಮಗ. ಆತನಿಗೆ ಈ ಆಳ್ವಿಕೆಯಲ್ಲಿ, ವೈಭವದ ಪೋಷಾಕುಗಳಲ್ಲಿ, ಅರಮನೆಗಳಲ್ಲಿ, ಈ ನಾವು ನಂಬಿರ್ತಕ್ಕಂಥ ಈ ಧರ್ಮದಲ್ಲಿ ಯಾವ ನಂಬಿಕೆಗಳಿಲ್ಲದಂತಹ ಮನುಷ್ಯ. ಆತ ಅತ್ಯಂತ ಸರಳ ಸ್ವಭಾವದ, ಸಹಜ ಸ್ವಭಾವದ ಒಬ್ಬ ಸಂತನ ಹಾಗೆ ನಮಗೆ ಕಾಣಿಸ್ಕೊಳ್ತಾನೆ. ಆತ ಯಾರಿಗೆ ಬೇಕಾದರೂ ಮಾತಿಗೆ ಸಿಗ್ತಕ್ಕಂಥವನು. ದಿಲ್ಲಿಯ ಬೀದಿಗಳಲ್ಲಿ ಆತ ಸಿಗ್ತಾನೆ. ಆತನ ಗೆಳೆತನ ಬಡವರೊಂದಿಗೆ ಇದೆ, ಸೂಫಿಗಳೊಂದಿಗೆ ಇದೆ, ಫಕೀರರೊಂದಿಗೆ ಇದೆ, ಕುಡುಕರೇ ಅವನ ಶ್ರೋತೃಗಳಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಆತ ನಾವು ನೋಡುವ ಇತಿಹಾಸದ ರಾಜನ ಹಾಗೆ ನಮಗಿಲ್ಲ ಕಾಣಿಸೋದೇ ಇಲ್ಲ. ಆತನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಸಾಮಾನ್ಯರಿಗಿಂತ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ. ಆತನ ಜ್ಞಾನ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಸಂತ ಅನ್ನೋ ಪದವನ್ನು ಬಳಸಿದೆ. ಆತನಿಗೆ ಖುರಾನ್ ಕೂಡ ಗೊತ್ತು, ಆತನಿಗೆ ಉಪನಿಷತ್ತುಗಳು ಗೊತ್ತು, ಆತನಿಗೆ ಪರ್ಷಿಯನ್ ಕಾವ್ಯಗಳು ಗೊತ್ತು, ಸೂಫಿ ಕಾವ್ಯಗಳು ಗೊತ್ತು, ಭಗವದ್ಗೀತೆಯೂ ಗೊತ್ತು. ಅಂದ್ರೆ ಆತ ಧರ್ಮದಲ್ಲಿ ನಿಂತು ಧರ್ಮದ ಆಚೆಯನ್ನು ಕೂಡ ಗಮನಿಸ್ತಕ್ಕಂಥ ವ್ಯಕ್ತಿ. ಧರ್ಮದ ಒಳಹೊರಗುಗಳನ್ನ, ಎಲ್ಲ ಧರ್ಮಗಳ ಸಾರವನ್ನ ಬಲ್ಲಂತಹ ಒಂದು ವಿಶಿಷ್ಟ ಪ್ರತಿಭೆಯಾಗಿ ದಾರಾ ಶಿಕೋ ನಮಗೆ ಕಾಣಿಸ್ಕೊಳ್ತಾನೆ. ಬಹುಶಃ ಇಡೀ ನಾಟಕವನ್ನ ಓದಿದಾಗ ನಮಗೆ ತುಂಬಾ ಆಪ್ತವಾಗ್ತಕ್ಕಂಥ ಪಾತ್ರಗಳಲ್ಲಿ ದಾರಾ ಶಿಕೋನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ. ಆತ ಹೇಳ್ತಕ್ಕಂಥ ಒಂದೊಂದು ವ್ಯಾಖ್ಯಾನಗಳು, ಆತ ಪರಿಸ್ಥಿತಿಯನ್ನ ಒಂದೊಂದು ವಾಕ್ಯಗಳಲ್ಲಿ ನಿಷ್ಕರ್ಷ ಮಾಡ್ತಕ್ಕಂಥ ರೀತಿ
ಗ್ರಹಿಸ್ತಕ್ಕಂಥ ಮನೋಭಾವ, ಆತ ಕೊಡ್ತಕ್ಕಂಥ ಉತ್ತರಗಳು ಬಹುಶಃ ನಮಗೆ ಬಹಳ ಬಹಳ ಸೆಳಿತಕ್ಕಂಥವು. ಹಾಗಾಗಿ ಆತ ಹಿರಿಯ ಮಗನಾಗಿದ್ರೂ ಕೂಡ ಸಾಮ್ರಾಜ್ಯವನ್ನ, ಆಡಳಿತವನ್ನ, ರಾಜನಾಗಬೇಕೆಂಬ ಹಂಬಲವನ್ನ ಎಂದೂ ಬಯಸದಂತಹ ನಿರ್ಲಿಪ್ತ ಸ್ವಭಾವದ ವ್ಯಕ್ತಿ, ಎಲ್ಲವನ್ನು ವಿಶಾಲ ಮನೋಭಾವನೆಯಿಂದ ಗಮನಿಸ್ತಕ್ಕಂಥ, ವಿಶೇಷವಾಗಿ ಸಾಮಾನ್ಯರೊಂದಿಗೆ ಆಪ್ತನಾಗಿರ್ತಕ್ಕಂಥ, ಎಲ್ಲರಿಗೂ ಹೇಳ್ತಾರಲ್ಲ, ದಿಲ್ಲಿಯ ಬೀದಿಗಳಲ್ಲಿ ಆತ ಸಿಗ್ತಾನೆ. ಆತನ ದರ್ಬಾರಗಳು ಎಲ್ಲಿ ನಡೀತಿದ್ವು ಅಂದ್ರೆ ಮೊಘಲರ ಅರಮನೆಯಲ್ಲ, ಬೀದಿಗಳಲ್ಲಿ ದಾರಾಶಿಕೋನ ದರ್ಬಾರ್ಗಳ ನಡೀತಾ ಇತ್ತು ಅನ್ನುವಂಥದ್ದನ್ನ ಬಹುಶಃ ಮುಂದೆ ನಾಟಕದಲ್ಲಿ ಗಮನಿಸ್ತೀರಿ. ಅಂತಹ ವಿಶಿಷ್ಟ ಪಾತ್ರ ದಾರಾಶಿಕೋ. ಇನ್ನು ಔರಂಗಜೇಬ್ ಇತಿಹಾಸದಲ್ಲಿ ನೀವು ಗಮನಿಸಿದ್ದೀರಿ, ಧರ್ಮದ ಕಟ್ಟಾಳು ಆತ. ಬಹುಶಃ ಮೊಘಲ್ ಸಾಮ್ರಾಜ್ಯ ಉಚ್ಛ್ರಾಯ ಸ್ಥಿತಿಯಿಂದ ಅವನತಿಯ ಹಂತಕ್ಕೆ ಅಥವಾ ತನ್ನ ಪ್ರಾಬಲ್ಯವನ್ನ ಕಳೆದುಕೊಳ್ಳಿಕ್ಕೆ ಔರಂಗಜೇಬನ ಧರ್ಮನಿಷ್ಠ ಆಡಳಿತ, ಆತನು ಕೈಗೊಂಡಂತಹ ಕ್ರಮಗಳು, ಆತನ ದುರಾಸೆ ಕೂಡ ಕಾರಣವಾಗಿದ್ದನ್ನ ಇತಿಹಾಸದಲ್ಲಿ ನೀವು ಗಮನಿಸಿದ್ದೀರಿ. ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ ಔರಂಗಜೇಬ. ಇಲ್ಲಿ ಅಧಿಕಾರದ ಹಪಹಪಿ, ಅಧಿಕಾರಕ್ಕೋಸ್ಕರ ಏನೇ ಬೇಕಾದರೂ ಮಾಡಲು ಸಿದ್ಧನಾಗಿ ಔರಂಗಜೇಬ್ ನಮಗೆ ಕಾಣಿಸ್ತಾನೆ. ರಕ್ತದ ಪ್ರತಿನಿಧಿಯಾಗಿ ರಕ್ತಸಿಕ್ತ ವಾತಾವರಣವನ್ನೇ ಸಾಮ್ರಾಜ್ಯದಲ್ಲಿ ಸೃಷ್ಟಿಸುವಂತಹ ರೀತಿಯಲ್ಲಿ ಎಲ್ಲರನ್ನೂ ತಿರಸ್ಕರಿಸುವ, ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಾಗ್ತಕ್ಕಂಥ, ವಿಶೇಷವಾಗಿ ಕಾವ್ಯದ ದ್ವೇಷಿಯಾಗಿ ಈತ ಔರಂಗಜೇಬ್ ಕಾಣಿಸ್ಕೊಳ್ತಾನೆ. ಇನ್ನು ಲಾವಂಗಿ ಶಹಜಾನನ ಮಗಳು. ಹೆಣ್ಣಿನ ಶೋಷಣೆ ಬಹುಶಃ ನಮ್ಮ ಇತಿಹಾಸದುದ್ದಕ್ಕೂ ನಾವು ನೋಡ್ತಾನೆ ಬಂದಿದ್ದೇವೆ. ಈಗಲೂ ಕೂಡ ಅದು ಕಡಿಮೆಯಾಗಿದೆ, ಸಮಾನವಾಗಿದೆ ಅನ್ನುವಂಥದ್ದು ಎಲ್ಲೂ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾವಿಲ್ಲ. ಈಗಲೂ ಕೂಡ ಶೋಷಣೆ ನಿತ್ಯ ನಡೀತಾ ಇದೆ, ನಿತ್ಯ ನೋಡ್ತಾ ಇದ್ದೀವಿ. ಇಲ್ಲಿ ಲಾವಂಗಿ ರಾಜನ ಮಗಳಾಗಿದ್ದರೂ ಕೂಡ ಹೆಣ್ಣು ಶೋಷಿತಳೆ ಅಲ್ವಾ? ಹೆಣ್ಣು ರಾಣಿಯಾಗಿದ್ದರೂ ಕೂಡ ಶೋಷಿತಳಾಗಿ ಕಾಣಿಸ್ಕೊಳ್ತಿದ್ದಾಳೆ ಇಡೀ ಇತಿಹಾಸದುದ್ದಕ್ಕೂ. ಅವಳು ರಾಣಿಯಾಗಿರೋದು, ಪಟ್ಟದ ರಾಣಿಯಾಗಿದ್ದರೂ ಕೂಡ ಅವಳು ಶೋಷಿತಳಾಗಿ ನಮಗೆ ಕಾಣಿಸ್ಕೊಳ್ತಾಳೆ. ಇಲ್ಲಿ ಲಾವಂಗಿ ಮೊಘಲ್ ಸಾಮ್ರಾಜ್ಯದಲ್ಲಿ ಇಸ್ಲಾಂ ಸಂಪ್ರದಾಯಕ್ಕನುಗುಣವಾಗಿ ಅಲ್ಲಿ ನೀಡಿರ್ತಕ್ಕಂಥ ಹೆಣ್ಣಿಗೆ ನೀಡುವ ಸ್ವಾತಂತ್ರ್ಯ, ಅಲ್ಲಿರ್ತಕ್ಕಂಥ ನಿರ್ಬಂಧಗಳನ್ನೆಲ್ಲವನ್ನ ಅನುಭವಿಸಿ ಅರಮನೆಯ 4 ಗೋಡೆಗಳ ಮಧ್ಯೆ ಇದ್ದರೂ ಕೂಡ ಕಾವ್ಯವನ್ನ ಓದುವ, ಕಾವ್ಯವನ್ನ ಬರೆಯುವ ದಿಟ್ಟ ಹೆಣ್ಣು ಮಗಳಾಗಿ ನಮಗೆ ಕಾಣಿಸ್ಕೊಳ್ತಾಳೆ. ಅನ್ಯ ಧರ್ಮದವನಾಗಿರ್ತಕ್ಕಂಥ ಜಗನ್ನಾಥ ಪಂಡಿತನೊಂದಿಗೆ ಪ್ರೇಮಿಸುವ ದುಸ್ಸಾಹಸಕ್ಕೂ ಕೂಡ ಕೈ ಹಾಕ್ತಾಳೆ. ಅದು ತಪ್ಪು ಅಂತ ಯಾವ ಸಂದರ್ಭದಲ್ಲೂ ಅವಳಿಗನ್ಸೋದಿಲ್ಲ. ತಾನು ಮಾಡಿದ್ದು ತಪ್ಪು ಅಂತ ಯಾವ ಸಂದರ್ಭದಲ್ಲೂ ಅನ್ಸೋದಿಲ್ಲ. ಯಾಕಂದ್ರೆ ಕಾವ್ಯದ ಮುಖ್ಯ ವಸ್ತು ಪ್ರೇಮ ಅನ್ನೋದು ನಾನು ಆಗ್ಲೇ ಹೇಳಿದ್ದೆ. ಪ್ರೇಮವನ್ನೇ ಮುಖ್ಯವಾಗಿಟ್ಕೊಂಡು ಬಂದಿರತಕ್ಕಂಥ ನಾಟಕ ಇದು. ಹಾಗಾಗಿ ಲಾವಂಗಿ ಮತ್ತು ಜಗನ್ನಾಥ ಪಂಡಿತರ ಪ್ರೇಮ ಈ ನಾಟಕದ ಮುಖ್ಯ ಕಥಾವಸ್ತು. ಜೊತೆಗೆ ಅವಳ ವಿಮರ್ಶಾ ಪ್ರಜ್ಞೆಯನ್ನ ನಾವಿಲ್ಲಿ ತುಂಬಾ ಗಮನಿಸಬೇಕಾಗತ್ತೆ. ಪ್ರತಿಯೊಂದನ್ನು ಅವಳು ವಿಮರ್ಶಿಸುವ ರೀತಿ, ನೋಡುವ ನೋಟ, ಅವಳು ಕೊಡ್ತಕ್ಕಂಥ ಉತ್ತರಗಳು ಬಹುಶಃ ಮುಖ್ಯವಾಗಿ ಕಾಣಿಸೋದರ ಜೊತೆಗೆ ಅವಳೊಬ್ಬ ಬಂಡಾಯಗಾರ್ತಿಯಾಗಿ ನಮಗೆ ಕಾಣಿಸ್ಕೊಳ್ತಾಳೆ. ಅಕ್ಕ ಹೇಗೆ 12ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಂಡಾಯಗಾರ್ತಿಯಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾಳೋ, ಹಾಗೆ ಲಾವಂಗಿಯಲ್ಲಿ 17ನೇ ಶತಮಾನದ ಅವತ್ತಿನ ರಾಜಪ್ರಭುತ್ವದಲ್ಲೂ ಕೂಡ ಅವಳೊಬ್ಬ ಬಂಡಾಯಗಾರ್ತಿಯಾಗಿ ನಾಟಕದ ಕೊನೆಯವರೆಗೆ ನಿಂತ್ಕೊಳ್ತಾಳೆ. ಅದನ್ನ ನೀವು ಮುಂದೆ ಪಾತ್ರಗಳಲ್ಲಿ ಗಮನಿಸ್ತೇವೆ. ಇನ್ನು ಜಗನ್ನಾಥ ಪಂಡಿತನ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಆತ ಏನು ಇತಿಹಾಸದಲ್ಲಿ ತನ್ನ ವಾಸ್ತವದ ಬದುಕಿನಲ್ಲಿ ಅನುಭವಿಸಿದ್ದಾನೋ ಬಹುಶಃ ಅದೇ ಚಿತ್ರಣ ಈ ನಾಟಕದಲ್ಲಿ ಬರುತ್ತೆ. ಆತನು ಇಲ್ಲಿ ಒಂದು ಚೂರು ಬದಲಾವಣೆ ಅಂದ್ರೆ, ಲಾವಂಗಿ ಅಂತಕ್ಕಂಥ ಶಹಜಹಾನ್ನ ಮಗಳೊಂದಿಗೆ ಪ್ರೇಮ ಅನ್ನೋದು ಅಷ್ಟು ಬದಲಾವಣೆ ಬಹುಶಃ ಕಾಣ್ತೀವಿ ಅನಿಸ್ತದೆ. ಉಳಿದಂತೆ ಇತಿಹಾಸದಲ್ಲೂ ನಡೆದಿರೋದು ಅದೇ, ಈ ನಾಟಕದಲ್ಲಿ ನಡೆದಿರೋದು ಅದೇ. ಆತನ ಕಾವ್ಯ, ಆತನ ಮೀಮಾಂಸೆ, ಆತ ಬರೆದಿರ್ತಕ್ಕಂಥ ಪದ್ಯಗಳು, ಜಗನ್ನಾಥ ಪಂಡಿತನ ಜನಪ್ರಿಯತೆ, ಆತನ ಭಯ, ಆತನ ದುಗುಡತೆ, ಅನುಭವಿಸಿರ್ತಕ್ಕಂಥ ಅವಮಾನ, ಆತ ಅನುಭವಿಸಿರ್ತಕ್ಕಂಥ ನಿಟ್ಟುಸಿರು, ಆತನ ಮೇಲೆ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯ ಇಲ್ಲಿ ಈ ನಾಟಕದಲ್ಲಿ ತುಂಬಾ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಾವೆ. ಅದನ್ನ ನಾಟಕದಲ್ಲಿ ನಾನು ಮುಂದೆ ಹೇಳ್ತೀನಿ, ಇಲ್ಲಿ ಹೇಳಿದ್ರೆ ಸ್ವಾರಸ್ಯ ಉಳಿಯೋದಿಲ್ಲ.
ಇನ್ನು ಇತಿಹಾಸಕಾರರಾಗಿರ್ತಕ್ಕಂಥ ಅಬ್ದುಲ್ ಹಮೀದ್ ಲಾಹೋರಿ ಅವರು ಇಡೀ ಮೊಘಲ್ ಸಾಮ್ರಾಜ್ಯದ ಇತಿಹಾಸವನ್ನು ಬಲ್ಲವರಾಗಿ, ವಾಸ್ತವದ ಪ್ರಜ್ಞೆಯನ್ನ ಉಳ್ಳವರಾಗಿ, ಎಲ್ಲ ವಿಧದ ಶಿಷ್ಟಾಚಾರಗಳನ್ನ ಬಲ್ಲ ಒಬ್ಬ ತೂಕದ ವ್ಯಕ್ತಿ ಅಬ್ದುಲ್ ಹಮೀದ್ ಲಾಹೋರಿ ಅವರು. ಯಾಕಂದ್ರೆ ಮಂತ್ರಿ ಬಹಳ ತುಂಬಾ ಜಾಣನಾಗಿರಬೇಕು. ಆತ ರಾಜನನ್ನು ನಿಯಂತ್ರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ತಪ್ಪು ಒಪ್ಪುಗಳನ್ನ ಸರಿಯಾದ ಮಾರ್ಗದಲ್ಲಿ ಗ್ರಹಿಸ್ತಕ್ಕಂಥ ಜವಾಬ್ದಾರಿ ಮಂತ್ರಿಯ ಮೇಲೆ ಇರುತ್ತೆ. ಮಂತ್ರಿಯ ಜಾಣ್ಮೆ ಆಡಳಿತದ ಸೂತ್ರವನ್ನ ಅವಲಂಬಿಸಿರುತ್ತದೆ. ಆ ಮಂತ್ರಿ ತುಂಬಾ ಜಾಣನಾಗಿದ್ರೆ ಬಹುಶಃ ಅದರ ಚುಕ್ಕಾಣಿ ಸರಿಯಾದ ಸ್ಥಿತಿಯಲ್ಲಿ ಸಾಗುತ್ತೆ. ಯಾಕಂದ್ರೆ ರಾಜರುಗಳು ಹೆಸರಿಗೆ ಅಷ್ಟೇ ರಾಜರುಗಳು. ಇವತ್ತಿನ ನಮ್ಮ ರಾಷ್ಟ್ರಪತಿ ಆಡಳಿತ ನೋಡ್ತೀವಲ್ಲ, ಹಾಗೆ ರಾಜರುಗಳ ಹೆಸರಿಗಷ್ಟೇ, ಅವರು ತುಂಬಾ ನೇತೃತ್ವ ಅಷ್ಟೇ ಇರುತ್ತೆ. ಆಡಳಿತ ಯಂತ್ರ ಇಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥವ್ರು, ಅದನ್ನು ಗ್ರಹಿಸ್ತಕ್ಕಂಥವ್ರು, ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥವ್ರು, ಅಪಾರವಾದ ಜ್ಞಾನವನ್ನ, ಸೂಕ್ತ ಸಂದರ್ಭದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಜಾಗ್ರತೆ, ಚಾಕಚಕ್ಯತೆ ಮಂತ್ರಿಗಳಿರಬೇಕು. ಅಂತಹ ಒಬ್ಬ ವ್ಯಕ್ತಿಯಾಗಿ ನಮ್ಮ ಇತಿಹಾಸಕಾರರಾಗಿ ಅಬ್ದುಲ್ ಹಮೀದ್ ಲಾಹೋರಿ ಅವರು ನಮಗೆ ಕಾಣಿಸ್ಕೊಳ್ತಾರೆ. ಇನ್ನು ವಿದ್ವಾಂಸರ ಬಗ್ಗೆ ಹೇಳೋದಾದ್ರೆ, ಬಹುಶಃ ಆ ವಿದ್ವಾಂಸರು ಅನ್ನೋ ಪದನೇ ಇವರಿಗೆ ಭಾರವೇನು ಅಂತ ನನಗನ್ನಿಸ್ತಿದೆ. ನಾಟಕದ ಅವರು ಎಲ್ಲೂ ಕೂಡ ವಿದ್ವಾಂಸರಂತೆ ನಮಗೆ ಕಾಣಿಸೋದೇ ಇಲ್ಲ. ಸದಾ ಮಾತ್ಸರ್ಯವನ್ನ ತುಂಬಿರತಕ್ಕಂಥದ್ದು, ಧರ್ಮ ಭೀರುಗಳಾಗಿ ಕಾಣಿಸ್ಕೊಳ್ತಾರೆ, ಹೊಟ್ಟೆ ಕಿಚ್ಚನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ಜಗನ್ನಾಥ ಪಂಡಿತನಿಗೆ ಉಗ್ರವಾದ ಶಿಕ್ಷೆ ಕೊಡಿಸ್ಲಿಕ್ಕೆ, ಆತನ ಮೇಲೆ ನಡೀತಕ್ಕಂಥ ಎಲ್ಲ ಅನಾಚಾರಗಳಿಗೆ, ಆತನ ಮೇಲೆ ನಡೀತಕ್ಕಂಥ ಎಲ್ಲ ದೌರ್ಜನ್ಯಗಳಿಗೆ ಬೆಂಬಲವಾಗಿ ಅಥವಾ ಕಾರಣರಾಗಿ ಕಾಣಿಸ್ಕೊಳ್ತಕ್ಕಂಥವ್ರು ಈ ವಿದ್ವಾಂಸರು. ಅವರು ಮಾಡ್ತಕ್ಕಂಥ ಆರೋಪ, ಕಾವ್ಯವನ್ನ ಅವರು ಗ್ರಹಿಸುವ ರೀತಿ, ಕಾವ್ಯಕ್ಕೆ ಅವರು ಕಟ್ಟುವಂತಹ ಅರ್ಥಗಳು ಅನರ್ಥಗಳಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ತವೆ. ಹಾಗಾಗಿ ಈ ವಿದ್ವಾಂಸರಲ್ಲೂ ಕೂಡ ಇಂತಹ ಮಾತ್ಸರ್ಯವಿತ್ತೆ. ಇವತ್ತಿನ ವಿದ್ವಾಂಸರೆನಿಸಿಕೊಂಡವರೂ ಕೂಡ ಇಂತಹ ಮಾತ್ಸರ್ಯದಿಂದ ಕೂಡಿದ್ದಾರೆಯೇ? ಇವತ್ತಿನ ಒಬ್ಬ ವಿದ್ವಾಂಸ ಮತ್ತೊಬ್ಬ ವಿದ್ವಾಂಸನನ್ನ ಸಹಿಸಲಾರನೆ ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಪ್ರಶ್ನೆಯಾಗಿ ನಮಗೆ ಉಳಿದುಕೊಡ್ತದ. ಇಲ್ಲಿ ಬರ್ತಕ್ಕಂಥ ಈ 4 ಜನ ವಿದ್ವಾಂಸರು ಸದಾ ಮಾತ್ಸರ್ಯದಲ್ಲಿ, ಧರ್ಮದ ಚೌಕಟ್ಟಿನಲ್ಲಿ, ಸಂಕುಚಿತ ಮನೋಭಾವದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ ಅಂತ ಅನಿಸ್ತದೆ. ಇನ್ನು ವಾಸುದೇವ ಪಂಡಿತ್ ಮತ್ತು ಲಕ್ಷ್ಮಣ ಪಂಡಿತ್ ಸಹೋದರರು ಅವರ ಕೆಲವು ಮಾತುಗಳು, ಅವರು ಹೇಳ್ತಕ್ಕಂಥ ಕೆಲವು ಹೇಳಿಕೆಗಳು ಬಹಳ ಮುಖ್ಯ ಅನ್ನಿಸ್ತವೆ. ನಾನು ನಂತರದಲ್ಲಿ ಪ್ರಸ್ತಾಪ ಮಾಡ್ತಿರೋದನ್ನ. ಇಲ್ಲಿ ಜಗನ್ನಾಥನನ್ನ ಬಹಿಷ್ಕಾರ ಹಾಕಿದಾಗ ಆತನಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥನು ವಾಸುದೇವ ಪಂಡಿತ್. ಆಶ್ರಯ ಕೊಡುವುದರ ಜೊತೆಗೆ ಲಾವಂಗಿ ಮತ್ತು ಜಗನ್ನಾಥನ ನಡುವಿನ ಪ್ರೇಮವನ್ನ, ಲಾವಂಗಿಯ ವ್ಯಕ್ತಿತ್ವವನ್ನ, ಅವಳ ವಿಶಿಷ್ಟತೆಯನ್ನ ಬಹುಶಃ ವಾಸುದೇವ ಪಂಡಿತನ ಮುಂದೆ ಇಲ್ಲಿ ಜಗನ್ನಾಥ ಕಾವ್ಯದಲ್ಲಿ, ಈ ನಾಟಕದಲ್ಲಿ ಹೇಳ್ತಾನೆ. ಹಾಗಾಗಿ ಜಗನ್ನಾಥಿಗೆ ಆಶ್ರಯ ಕೊಡ್ತಕ್ಕಂಥ ಪರಮಾಪ್ತ ಗೆಳೆಯನಾಗಿ ವಾಸುದೇವ ಪಂಡಿತ್ ಹಾಗೂ ಲಕ್ಷ್ಮಣ ಪಂಡಿತರು ಕಾಣಿಸ್ಕೊಡ್ತಾರೆ. ಉಳಿದಂತೆ ಇನ್ನಿತರ ಪಾತ್ರಗಳು ಬರ್ತವೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಈ ನಾಟಕ ಒಂದು ರೀತಿಯ ವಿಶಿಷ್ಟ ಸಂತೃಪ್ತಿಯನ್ನ ನಿಮಗೆ ನೀಡಬಲ್ಲದು. ಕೇವಲ ಅಭ್ಯಾಸದ ದೃಷ್ಟಿಯಿಂದ ಮಾತ್ರ ದಯವಿಟ್ಟು ನೋಡಕ್ ಹೋಗಬೇಡಿ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ, ಅಭ್ಯಾಸದ ದೃಷ್ಟಿಯಿಂದ, ಅಂಕಗಳ ದೃಷ್ಟಿಯಿಂದ ನೋಡಿದರೆ ಇದು ನಿಮಗೆ ಸೊಗಸನ್ನ ನೀಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ಕಾವ್ಯವನ್ನಾಗಿ, ಒಂದು ವಿಶಿಷ್ಟ ಅನುಭವದ ಬುಗ್ಗೆಯಾಗಿ, ಒಂದು ದೊಡ್ಡ ಜಲಪಾತವನ್ನ ಸವಿಯುವಂಥ ಅನುಭವವಾಗಿ, ನೀವು ಜೇನನ್ನ ಹೇಗೆ ಹನಿ ಹನಿ ಹನಿಯಾಗಿ ನಾವು ಸವಿದ್ರೆ ಅದರ ರುಚಿಯನ್ನ ಪಡ್ಕೊಳ್ತೀವೋ, ಹಾಗೆ ಇಲ್ಲಿ ಇದರ ರುಚಿಯನ್ನ ನಾವು ಸವಿಯಬೇಕು. ಹಾಗಾಗಿ 1-2 ಗಂಟೆಗಳಲ್ಲಿ ಇದರ ಎಲ್ಲ ಸವಿಯನ್ನ ಆಸ್ವಾದಿಸಬಹುದಾದ ಒಂದು ವಿಶಿಷ್ಟವಾದಂತಹ ನಾಟಕ ರಸಗಂಗಾಧರ. ಈ ನಾಟಕವನ್ನ ನಾವು ಇದರ ಹಿನ್ನೆಲೆಯನ್ನ, ಇದರ ಕವಿಯ ಬಗ್ಗೆ ಹಾಗೂ ಅದು ಹೇಳ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ, ಪಾತ್ರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ, ಮುಂದಿನ ಅವಧಿಯಲ್ಲಿ ನಾನು ನಿಮಗೆ ಇಡೀ ನಾಟಕದ ಸಾರವನ್ನ, ಇಡೀ ನಾಟಕವನ್ನೇ ಇಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಚರ್ಚೆ ಮಾಡೋಣ. ಆದರೆ ಒಂದು ಮಾತನ್ನ ನೀವು ನೆನ್ಪಿಟ್ಕೊಳ್ಬೇಕು, ನಾಟಕ ಆಸ್ವಾದಿಸುವಂಥದ್ದು ನೀವೇ ಓದಿ ಅನುಭವಿಸ್ಬೇಕದನ್ನು. ನಾನು ಎಷ್ಟು ಪದಗಳಲ್ಲಿ ಹೇಳಿದರೂ ಕೂಡ, ಎಂತಹ ಮಾತುಗಳಲ್ಲಿ ಹೇಳಿದರೂ ಕೂಡ, ಇಲ್ಲಿ ಸಿಗುವ ರುಚಿಗಿಂತ ನೀವು ಓದಿದಾಗ, ಸ್ವತಃ ಅನುಭವಿಸಿದಾಗ ಸಿಗುವಂತಹ ರುಚಿನೇ
ಬಹಳ ವಿಶಿಷ್ಟವಾದದ್ದು ವಿದ್ಯಾರ್ಥಿಗಳೇ. ಹಾಗಾಗಿ ಏನು ತುಂಬ ಇದಕ್ಕೇನು ಬೆಲೆ ಇಲ್ಲ. ಒಂದು 70-80 ರೂಪಾಯಿ ರೇಟ್ ಇದೆ. ಪುಸ್ತಕದ ಅಂಗಡಿಯಲ್ಲಿ ಸಿಗುತ್ತೆ. ಬೇಕಿದ್ರೆ ನಿಮಗೆ ಮಾತನಾಡಲಿಕ್ಕೆ ವಿಕ್ರಮ್ ವಿಸಾಜಿ ಅವರು ಸಿಗ್ತಾರೆ. ಅವರೊಂದಿಗೆ ಮಾತಾಡಬಹುದು. ನೀವು ಓದಿದ ಮೇಲೆ ಈ ನಾಟಕದ ಬಗ್ಗೆ ಒಂದಿಷ್ಟು ಅನುಭವಗಳನ್ನು ಹಂಚಿಕೊಳ್ಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ಇಡೀ ನಾಟಕವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.